ಶುರು ಮಾಡ್ತೀನಿ. ಹಲೋ, अस्मद्गुरुभ्यो नमः. अस्मत्परमगुरुभ्यो नमः. श्रीमते रामानुजाय नमः. श्रीमते निगमान्तमहादेशिकाय नमः. श्रीमते रङ्गरामानुजमहादेशिकाय नमः. श्रीमते वराहमहादेशिकाय नमः. ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे. ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे. विशुद्धविज्ञानघनस्वरूपं विज्ञानविश्राणनबद्धदीक्षं दयानिधिं देहसतां शरण्यं देवं हयग्रीवमहं प्रपद्ये. श्रीविष्णुचित्तकुलनन्दनकल्पवल्ली श्रीरङ्गराजहरिचन्दनयोगदृश्यां साक्षात् शिवां करुणया कमलाविमान्यां गोदामनन्यशरणः शरणं प्रपद्ये. लीलातुङ्गस्तनगिरितटे शुक्लमुद्बोध्य कृष्णं पारात्यं शिरसिद्धमध्यापयन्ति. सोचिष्टायां सजनिगणितं या कलाकृत्य वृन्दे गोदा तस्मै नमैकमिदं भूय एवास्तूयः. अन्नवयल कुर्वयाण्डाळरङ्गற்கு பன்னதிருப்பாவை பல்கலியம் இன்றிசையால் பாடி கொடுத்தாள் நல்பாமாலை. பூமாலை சூடி கொடுத்தாளை சொல்லு, சூடி கொடுத்த சுடர் கொடியே கொல்லுவாழை. பாடி அருளவல்ல பல்வளையாய் நாடி வெங்கடவர்க்கென்பதின் மாற்றம் நாம் கடவா வண்ணமே நல்கு. श्रीमद्रङ्गशतारि संयमिवरैः वीक्षास्पदं सादरं श्रीमद्वेदवतं सदेशिकयतेः पादारविन्दाश्रयं वादूलान्वयदेशिकबुधवरं वेदान्तिनं सद्गुरुं वाल्मीकिशुकव्याससूक्तिमधुपं नारायणार्यं भजे. वादूलवंशतिलकं गुणसंविदाढ्यं श्रीरङ्गकायिजमुनेः पदानुसक्तं वेदान्तदेशिकयतीन्द्रकृपाभिषिक्तं नारायणार्य गुरुम् अहं प्रसमीडे. श्रीरामानुजयोगीन्द्र वेदान्तार्य उपाश्रयं श्रीरङ्गेशपादविनतं वरदार्यमहं भजे. श्रीलक्ष्मी नृसिंह दिव्यपादुका सेवक वरदार्य महादेशिकाय नमः. ಆತ್ಮಬಂಧುಗಳಿಗೆಲ್ಲ ನನ್ನ ಅನನ್ಯ ನಮಸ್ಕಾರಗಳು. ಇವತ್ತಿನ ಪಾಶ್ರ 6ನೇ ಪಾಶ್ರ, ಆದರೆ ನಾವು ಅನುಸಂಧಾನ ಅರ್ಥ ನೋಡಬೇಕಾಗಿರೋದು 5ನೇ ಪಾಶ್ರಕ್ಕೆ. 6ನೇ ಪಾಶ್ರ ಹೇಳಿಬಿಟ್ಟು ಮುಂದಕ್ಕೆ ಹೋಗೋಣ. உள்ளும் சிலும்பிலான் உள்ளரகின் கோயில் வெள்ளை விழிசங்கின் பேதரவம் கேட்டிலையோ பிள்ளாய் எழுதிராய் பேமுலையன் சொண்டு கள்ளச்சகடம் கடற்கரிய காலோச்சி வெள்ளத்தரவில் துயிலமர்ந்த வித்தினை உள்ளத்த கொண்டு முலகரணம் யோகிகளும் மெல்ல எழுந்து அறிந்த பேரரவம் உள்ளம் புகழ்ந்து குளிர்ந்தேலோ என்பாய்.
மாயனை மண்ணு வடமதுரை மைந்தனை தூய பெருநீர் யமுனை துறைவனை ஆய குலத்தினில் தோன்றும் மணி விளக்கை தாயை குடல் விளக்கம் செய்த தாமோதரனை தூயோமாய் வந்து நாம் தூமலர் தூவி தொழுது வாயினால் பாடி மனத்தினால் சிந்திக்க போயவிழில் மோதருவான் நின்னரவம் தீயினில் தூஷாவும் செப்பேலோர் ಎಂಬಾವಾಯ್. ಪರವ್ಯೂಹ, ವಿಭವ, ಅಂತರ್ಯಾಮಿ 4 ಥರ ದೇವರುಗಳನ್ನು ನಾವೆಲ್ಲ ಪರಿಚಯ ಮಾಡಿಸ್ಕೊಂಡ್ವಿ ಆಂಡಾಳ್ ಮೂಲಕ. ಈಗ ಅರ್ಚಾವತಾರವನ್ನು ಹಾಡಬೇಕು. ಅರ್ಚಾವತಾರ ಹಾಡಬೇಕು ಅಂದರೆ ಎಷ್ಟೊಂದು ದಿವ್ಯದೇಶ ಇದೆ, ಎಲ್ಲನೂ ಹೇಳಬೇಕಾಗತ್ತೆ. ಮುಖ್ಯವಾಗಿ ಅದಕ್ಕೆ ಬರೀ ಮಧುರೈ ಮಾತ್ರ ಹೇಳಿಬಿಟ್ಲು ಇಲ್ಲಿ. ಅರ್ಚಾವತಾರ ತುಂಬ ಸೌಲಭ್ಯವಾದ ಒಂದು ಭಗವಂತನ ಸ್ವರೂಪ. ಯಾರಿಗೆ ಯಾವಾಗ ಬೇಕಾದರೂ ಯಾವಾಗ ಪುರ್ಸತ್ತಾಗುತ್ತೋ ಆವಾಗ ಹೋಗಿ ನಮಸ್ಕಾರ ಮಾಡ್ಕೋಬೋದು. ಈ ಪರ ವಿಭವ ವ್ಯೂಹ ಎಲ್ಲ ಇದೆಯಲ್ಲ, ಅದಕ್ಕೆಲ್ಲ ಎಷ್ಟು ಶಕ್ತಿ ಇದೆಯೋ ಅರ್ಚೆಗೂ ಅಷ್ಟೇ ಶಕ್ತಿ ಇದೆ. ನಾವು ನೋಡಬೇಕು ಅಂತ ಹೇಳಿದ್ರೆ 2 ಆಳ್ವಾರಗಳು, ತಿರುಪ್ಪಾಣಾಳ್ವಾರ್ ಮತ್ತು ಆಂಡಾಳ್ ಇಬ್ಬರೂ ಭಗವಂತನಲ್ಲೇ ಲೀನ ಆಗಿದ್ರು. ಅಲ್ಲಿ ಹೋಗಿ ಗರ್ಭಗುಡಿನಲ್ಲಿ ಶ್ರೀರಂಗದಲ್ಲಿ ಲೀನ ಆದರು. ಹೇಗೆ ಅಂತ ಹೇಳಿದ್ರೆ, ಲೀನ ಅಂದರೆ ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಐಕ್ಯ ಅನ್ನೋ ಪದ ನಾವು ಉಪಯೋಗಿಸಿಲ್ಲ. ಭಗವಂತನನ್ನು ಕೈಂಕರ್ಯ ಮಾಡೋಕ್ಕೆ ಹೋಗಿ ಸೇರಿದ್ರು ಅಂತ. ಹಾಗೆ ವೈಕುಂಠಕ್ಕೆ ನೇರವಾಗಿ ಹೋದರು. ಹೇಗೆ ಅಂದರೆ ಅವರ ಅವಶೇಷಗಳೇನೂ ಸಿಗಲಿಲ್ಲ. ಗೋದಾದೇವಿ ಆದರೂ ನಾವು ಭೂದೇವಿ ಅವತಾರ ಅಂತ ಅಂದ್ಕೊಳ್ಬೋದು. ಆದರೆ ತಿರುಪ್ಪಾಣಾಳ್ವಾರ್ ಮನುಷ್ಯರೇ ಆಗಿದ್ರಲ್ಲ, ಅವರ ಪಾರ್ಥಿವ ಶರೀರನೋ ಅವಶೇಷಗಳೋ ಏನೂ ಸಿಗಲಿಲ್ಲ. ಹಾಗೆ ಅಂತರ್ಧಾನರಾಗಿ ಹೋಗ್ಬಿಟ್ರು. ಸೊ ಅದು ಕಲಿಯುಗದಲ್ಲಿ ಹೇಗೆ ಮಾಯ ಮಾಡ್ತಾನೆ, ಭಕ್ತರಿಗೆ ತೋರಿಸ್ತಾನೆ ಅನ್ನೋದು ಅನೇಕ ವಿಷಯ. ಮಾಯನೈ ಅನ್ನೋದಕ್ಕೆ ಮೊದಲಿಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಆಳ್ವಾರಗಳು, ತಿರುತ್ತಿಪ್ಪಣಿಗೊಳ್ವಾನ್, ನಮ್ಮನ್ನೆಲ್ಲ ಈ ಥರ ಎಲ್ಲ ಮೋಸವಾಗಿದ್ದೀವಲ್ಲ, ಭಗವಂತನನ್ನು ನೆನೆಸ್ಕೊಳ್ಳೋದು ಇಲ್ವಲ್ಲ, ಅವನ ಎಷ್ಟೆಷ್ಟೋ ಉಪಕಾರ ಮಾಡಿದಾಗಲೂ ನಾವು ಅವನನ್ನು ಕನಸಲ್ಲೂ ಮನಸ್ಸಲ್ಲೂ ನೆನೆಸ್ಕೊಳ್ಳಲ್ಲ. ನಮ್ಗೆ ಉಪಕಾರಕ್ಕೆ ಮಾತ್ರ ನಾವು ನೆನೆಸ್ಕೊಳ್ತೀವಿ. ನಮಗೇನಾದರೂ ಒಂದು ಕಷ್ಟ ಬಂದರೆ, ಸಂಕಟ ಬಂದರೆ ವೆಂಕಟರಮಣ ಅಂತ ಹೋಗ್ತೀವಿ ಹೊರತು ಅವನನ್ನು ನಾವು ನೆನೆಸ್ಕೊಳ್ಳೋದೇ ಇಲ್ಲ. ಏನೇನೋ ಕೆಟ್ಟದೆಲ್ಲ ಮಾಡಬಾರ್ದು ಅಂತಿದ್ರು ಮಾಡ್ತಾ ಇರ್ತೀವಿ, ಪಾಪ ಬರುತ್ತೆ ಅಂದರೂ ಮಾಡ್ತಾ ಇರ್ತೀವಿ, ಪರವಾಗಿಲ್ಲ ಇವ್ರು ಒಂದ್ಸತಿ ನೋಡ್ಕೊಳ್ಳೋಣ ಅನ್ನೋ ಥರ. ಆ ಥರ ಎಲ್ಲ ಮಾಡ್ತಾ ಇದ್ದಂಗೂ ನಮ್ಮನ್ನು ಕ್ಷಮಿಸಿ ಆ ವೈಕುಂಠ ಲೋಕವನ್ನು ಕೊಡಬೇಕು ಅಂದ್ಕೊಂಡು ನಮಗಾಗಿ ಎಷ್ಟು ಅವತಾರಗಳನ್ನು ಎತ್ಕೊಂಡು ಬರ್ತಾನೆ, ಎಷ್ಟು ಕಷ್ಟಪಡ್ತಾನೆ. ಇದಕ್ಕೆ ಅವನ ಮಾಯನೆ ಅಂತ ಹೇಳೋದು. ಹೇಗೆ ಅಂತ ಹೇಳಿದ್ರೆ, ನಾವು ಈ ಸಂಚಿತ ಪಾಪ ಎಷ್ಟೆಷ್ಟಿರುತ್ತೋ ಗೊತ್ತಿಲ್ಲ, ಆಗಾಮಿ ಕಾಲದಲ್ಲಿ ಏನೇನು ಪಾಪ ಮಾಡ್ತೀವೋ ಅದು ಗೊತ್ತಿಲ್ಲ, ಬರೋ ಫ್ಯೂಚರಲ್ಲಿ ಏನು ಪಾಪಗಳನ್ನು ಮಾಡ್ತೀವೋ ಅದು ನಮಗೆ ಗೊತ್ತಿಲ್ಲ, ಪ್ರಾರಬ್ಧ ಕರ್ಮನೇ ಎಷ್ಟು ಲೋಡೆಡ್ ಆಗಿದೆಯೋ ಅದು ಗೊತ್ತಿಲ್ಲ. ಹಾಗಿರ್ಬೇಕಾದ್ರೆ ಶರಣಾಗತಿ ಅಂತ ಒಂದು ಸುಲಭವಾದ ಒಂದು ಶಾಸ್ತ್ರವನ್ನು ಮಾಡಿದಾಗ ಭಗವಂತ ಒಂದು ಹೆಜ್ಜೆ ಮುಂದಿಟ್ಟು ನಮ್ಮನ್ನೆಲ್ಲ ಕಾಪಾಡೋಕ್ಕೆ ಹೇಗೆ ಬರ್ತಾನೆ ಅಂದರೆ, ಮಾಯನೇ. ಮಾಯ ಅಂದರೆ ಒಂದು ತುಂಬ ಕೊಳೆ ಆಗಿಬಿಟ್ಟಿರೋ ಬಟ್ಟೆ ಇರುತ್ತೆ ನೋಡಿ, ಏನಾಗುತ್ತೆ, ಅಯ್ಯೋ ಇದು ಕೈ ಹಿಡ್ಕೊಳ್ಳೋ ಬಟ್ಟೆನೋ ಯಾವುದೋ ಒಂದು, ಅಯ್ಯೋ ಇದು ಒಗೆಯೋ ಬದಲು ಬಿಸಾಕಿ ಬಿಡ್ಬೋದು ಅಂತ ಅಂದ್ಕೊಳ್ತೀವೋ ಅಲ್ವೋ ನಾವೇನೆ. ಭಗವಂತ ಹಾಗೆ ಮಾಡಲ್ವಂತೆ. ನಮ್ಮನ್ನು ಸರಿ ಮಾಡಿ ನಮ್ಮನ್ನು ಎಲ್ಲ ನಮ್ಮ ಕೊಳೆಗಳನ್ನೆಲ್ಲ, ಕಲ್ಮಶಗಳನ್ನು, ದೋಷಗಳನ್ನೆಲ್ಲ ತೆಗೆದು ತನ್ನ ಹತ್ರಕ್ಕೆ ಕರ್ಕೊಳ್ತಾನೆ. ಯಾಕೆಂದರೆ ಅದು ಬರೀ ಸತ್ವ ಇರುವಂಥ ಲೋಕ, ಬರೀ ಸತ್ವಗುಣ ಇರುವಂಥ ಲೋಕ, ರಜಸ್ತಮಸ್ಸು ಒಂಚೂರು ಇರಬಾರ್ದು. ಅದನ್ನೆಲ್ಲ ಮಾಡಿ ತೊಗೊಂಡೋಗ್ತಾನಲ್ಲ, ಅವನೇ ದೊಡ್ಡ ಮಾಯನೇ ಅವನು. ಮಾಯನೆಗೆ ಅರ್ಥ ಅನೇಕವಾಗಿ ಹೇಳ್ತಾರೆ ವೇದಗಳಲ್ಲಿ. ಪ್ರಕೃತಿಯಲ್ಲಿ ಎಲ್ಲ ಚಟುವಟಿಕೆಗೆ ನಡಿಬೇಕಾದ್ರೆ ಒಂದು ದೊಡ್ಡ ಶಕ್ತಿ ಇರುತ್ತೆ. ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ ಎಲ್ಲ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿನೇ ಮಾಯೆ ಅಂತ. ಆ ಶಕ್ತಿನೇ ಮಾಯೆ, ಅದರಿಂದ ಅದಕ್ಕೆ ಮಾಯೆ ಅಂತ ಹೇಳ್ತಾರೆ. ಇನ್ನೊಂದೇನೆಂದರೆ, ಅಘಟಿತ ಘಟನಾ ಸಾಮರ್ಥ್ಯವನ್ನು ಮಾಡುವಂಥದ್ದೇ ಮಾಯೆ. ಯಾವುದು ಆಗೋದಿಲ್ಲ ಅಂತ ಅಂದ್ಕೊಳ್ತೀವೋ, ನಮ್ಮ ಕೈನಲ್ಲಿ ನಡೆಯೋದಿಲ್ಲ ಅಂತ ಅಂದ್ಕೊಳ್ತೀವಿ, ಖಂಡಿತವಾಗ್ಲೂ ಇದು ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ತೀವೋ, ಅದನ್ನೆಲ್ಲ ಭಗವಂತ ಮಾಡಿ ತೋರಿಸ್ತಾನೆ. ಅದೇ ಒಂದು ಮಾಯ. ಹೇಗೆ ಮಾಡ್ತಾನೆ ಅಂದರೆ, ಅದನ್ನು ಅವನ ಹುಟ್ಟಿನಲ್ಲೇ ತೋರಿಸ್ಕೊಂಬಿಟ್ಟ. ಮಾಯನೈ ಮಣ್ಣು ವಡಮಧುರೈ ಮೈಂದನೈ. ವಡಮಧುರೈ ಮೈಂದನೈ ಅಂತ ಹೇಳ್ತಾರೆ. ವಡ ಅಂತ ಹೇಳಿದ್ರೆ ನಾರ್ತ್, ದಕ್ಷಿಣಕ್ಕೆ ತೆನ್ ಅಂತಾರೆ ತಮಿಳಲ್ಲಿ. ವಡ ಅಂದರೆ ನಾರ್ತ್. ವಡ ಮಧುರೈ ಮೈಂದನೈ. ಕನ್ಫ್ಯೂಸ್ ಮಾಡ್ಕೋಬಾರ್ದು ಯಾರು ಅಂತ. ಯಾರನ್ನ ಕುರಿತು ಅಡ್ರೆಸ್ ಮಾಡ್ತಾ ಇದ್ದಾಳೆ ಅಂದರೆ, ಸ್ಥಿರವಾಗಿ ಇರುವಂಥ ಮಧುರೈ ನಗರದಲ್ಲಿ ಹುಟ್ಟಿದವನು. ಅವನ ಅಡ್ರೆಸ್ ಯಾರು ಹೇಳ್ತಾರಲ್ಲ, ಇನಿಷಿಯಲ್ಸ್ ಹಾಕ್ತೀವಲ್ಲ, ಬ್ಯಾಂಗ್ಳೂರು ಇನ್ನೊಂದು ಅಂತ, ಆ ಥರ ಮಧುರೈ, ವಡ ಮಧುರೈನಲ್ಲಿ ಹುಟ್ಟಿದವನು ಅಂತ. ಮಣ್ಣು ಮಡ ಮಧುರೈ ಮೈಂದನೇ.
7 ಜಾಗಗಳನ್ನು ಮೋಕ್ಷ ಪ್ರಧಾನವಾದ ಕ್ಷೇತ್ರ ಅಂತ ಹೇಳ್ತಾರೆ. ಅಯೋಧ್ಯ, ಕಾಂಚಿ, ಅವಂತಿ, ಕಾಶಿ, ಮಥುರಾ ಇವೆಲ್ಲನೂ ಮೋಕ್ಷಪ್ರದಾಯಕ ಕ್ಷೇತ್ರ. ಅಂಥದ್ರಲ್ಲಿ ಒಂದು ಈ ಮಥುರಾನು ಒಂದು ಮೋಕ್ಷಪ್ರದಾಯಕ ಕ್ಷೇತ್ರ, ಅದು ನಗರ. ಅದು ಯಾಕೆ ಅದಕ್ಕೆ ಅಷ್ಟು ಒಂದು ಒಳ್ಳೆ ಗುಣ ಬಂತು ಅಂತ ಹೇಳಿದ್ರೆ, ಇವಾಗಲ್ಲ ಕೃತಿಯುಗದಿಂದ ಬಂದಿದೆ ಅಂತ. ಯಾಕೆ ಅಂತ ಹೇಳಿದ್ರೆ, ವಾಮನ ಅವತಾರ ಅಲ್ಲೇ ಆಗಿದ್ದು. ವಾಮನ ಅವತಾರದ ಸಿದ್ಧಾಶ್ರಮ ಅಲ್ಲೇ ಇದ್ದಿದ್ದು, ಮಥುರಾನಲ್ಲೇ ಇದ್ದಿದ್ದು. ಅಷ್ಟೇ ಅಲ್ಲದೆ ಧ್ರುವ ಮಧುವನ ಅಂತ ಒಂದು ವನದಲ್ಲಿ ತಪಸ್ಸು ಮಾಡಿದ್ನಲ್ಲ, ಅದು ಕೂಡ ಅಲ್ಲೇ. ಅಲ್ಲಿ ಮಥುರಾನಲ್ಲಿ ಬೃಂದಾವನ್ಗೆ ಎಲ್ಲ ನಾವು ಟೂರ್ಗೆ ಹೋದರೆ ಮಧುವನ ಒಂದು ವನ ತೋರಿಸ್ತಾರೆ. ಅಲ್ಲಿ ಧ್ರುವ ತಪಸ್ಸು ಮಾಡಿದ ಜಾಗ ಅಂತೆಲ್ಲ. ಧ್ರುವ ಅಲ್ಲೇ ತಪಸ್ಸು ಮಾಡಿದ್ದು. ಅಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಒಂದು ಸಣ್ಣ ಮಗು ನಮಗೆ ಭಗವಂತನನ್ನು ಹೇಗೆ ಒಲಿಸ್ಕೊಳ್ಬೋದು, ಏನು ಗೊತ್ತಿಲ್ಲದೆ ಹೋದ್ರು, ಏನು ನಾ ವೇದ ನಾ ದಾನೆ, ಏನು ವೇದಗಳನ್ನು ಕಲ್ತಿಲ್ಲ, ದಾನಗಳನ್ನು ಮಾಡಿಲ್ಲ, ಏನಿಲ್ಲ, ಭಗವಂತ ಪ್ರತ್ಯಕ್ಷ ಆದ. ಹೇಗೆ ಅಂತ ಹೇಳಿದ್ರೆ, ಏನು ಗೊತ್ತಿಲ್ಲ, ಸುಮ್ಮನೆ ಕಾಡಕ್ಕೆ ನಡ್ಕೊಂಡು ಹೋಗ್ತಾ ಇತ್ತಂತೆ ಆ ಮಗು. ಧ್ರುವ ನಡ್ಕೊಂಡು ಹೋಗ್ತಾ ಇದ್ರೆ ನಾರದರು ನೋಡಿದ್ರು, ಏನು ಚಿಕ್ಕ ಮಗು ಒಂದೇ ಒಂದು ಹೇಗೆ ನಡ್ಕೊಂಡು ಹೋಗ್ತಾ ಇದೆಯಲ್ಲ, ಮಗು ಇದು ಕಾಡು ಗೊತ್ತು ತಾನೆ, ಗೊತ್ತು ಅಂತ ಹೇಳುತ್ತಂತೆ. ಎಲ್ಲಿ ಹೋಗ್ತಾ ಇದ್ದೀವಿ? ತಪಸ್ಸು ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ. ತಪಸ್ಸು ಅಂದರೆ ಏನು ಅಂತ ಗೊತ್ತಾ ಅಂತ ಕೇಳಿದೆ. ಗೊತ್ತಿಲ್ಲ ಅನ್ನತ್ತೆ. ಗೊತ್ತಿಲ್ಲ ಅಂದರೆ ಮತ್ತೆ ತಪಸ್ಸು ಮಾಡೋಕೆ ಹೋಗ್ತೀವಿ. ಇಲ್ಲ, ನಮ್ಮಮ್ಮ ಹೇಳಿದ್ರು ತಪಸ್ಸು ಮಾಡಬೇಕು. ಯಾರನ್ನು ಗುರುತ್ಕೊಂಡು ತಪಸ್ಸು ಮಾಡ್ತೀಯ ಅಂದರೆ ಗೊತ್ತಿಲ್ಲ ಅನ್ನೋದು. ಅಯ್ಯೋ, ಇಷ್ಟು ಮುಗ್ಧವಾಗಿದೆಯಲ್ಲ ಈ ಮಗು, ಯಾಕೆ ಮತ್ತೆ ತಪಸ್ಸು ಮಾಡ್ತಾ ಇದ್ದೀರಿ? ಅದೆಲ್ಲ ಗೊತ್ತಿಲ್ಲ, ನಮ್ಮ ಅಪ್ಪನ ಮಡಿನಲ್ಲಿ ನಾನು ಕೂತ್ಕೊಳ್ಬೇಕು. ಉತ್ತಾನಪಾದನಿಗೆ 2 ಹೆಂಡತಿ, ಸುಮತಿ, ಸುನೀತಿ ಅಂತ. ಅದರಲ್ಲಿ ಆ 2ನೇ ಹೆಂಡತಿ ತುಂಬ ಒಂಥರ ಅವಳು ಈರ್ಷೆ, ಹೊಟ್ಟೆ ಕಿಚ್ಚು, ಹಸುವೆ ಎಲ್ಲ ಜಾಸ್ತಿ. ಈ ಮಗುನ ಮೊದಲನೇ ಹೆಂಡತಿ ಅವಳು ಸುಮತಿ. ಅದು ಸಾಂಕೇತಿಕವಾಗಿ ಹೆಸರಿಟ್ಟಿದ್ದಾರೆ, ಸುಮತಿ ಅಂದರೆ ಒಳ್ಳೆ ಬುದ್ಧಿ ಅಂತ. ಆ ಥರ ಈ ಮಗುನ ಅಪ್ಪನ ಹತ್ರ ಬಿಡ್ತಾನೆ ಇರಲಿಲ್ಲವಂತೆ. ಆ ಸ್ಥಾನದಲ್ಲಿ ಕೂತ್ಕೊಂಡ್ರೆ ಅವಳು ತಾನು ಕೂತ್ಕೊಳ್ಬೇಕು, ತನ್ನ ಮಗು ಕೂತ್ಕೊಳ್ಬೇಕು, ರಾಜ ಕೂತ್ಕೊಳ್ಬೇಕು. ಈ ಮಗು ಬಂದು ಮಡಿ ಮೇಲೆ ಕೂತ್ಕೊಂಡ್ರೆ ತಳ್ಳಿಬಿಟ್ಲಂತೆ. ನೀನು ಇದಕ್ಕೆ ಲಾಯಕ್ಕಿಲ್ಲ, ಹೋಗು, ನೀನು ಸತ್ತು ಹುಟ್ಟಬೇಕು ನನ್ನ ಹೊಟ್ಟೆಲಿ, ಅವಾಗಲೇ ಆಗೋದು ಅಂತ ಹತ್ಕೊಂಡು ಹೋಗುತ್ತೆ ಅವರಮ್ಮ ಹತ್ರ. ಈ ಥರ ಅಂದ್ಬಿಟ್ರು, ನಂಗೆ ದೊಡ್ಡಮ್ಮ ಚಿಕ್ಕಮ್ಮ ಹೀಗೆ ಅಂದ್ಬಿಟ್ರು ಅಂತ ಹೇಳಿದ್ರೆ, ಸರಿಯಾಗಿ ಹೇಳಿದಾಳೆ ಬಿಡಪ್ಪ, ನಾವೆಲ್ಲ ಪಾಪಿಗಳೇ ಅಂತ. ಏನು ಮಾಡಬೇಕು ನಾನು ಅಪ್ಪನ ಮಡಿ ಮೇಲೆ ಕೂತ್ಕೋಬೇಕಾದ್ರೆ ಅಂತ ಹೇಳಿದ್ರೆ, ಹೋಗು ನೀನು ತಪಸ್ಸು ಮಾಡಿ ಹೋಗು ಅಂತ ಹೇಳಿ ಅಷ್ಟೇ ಹೇಳಿದ್ದು ಬಂದ್ಬಿಡ್ತಿದ್ವಿ. ಅದಕ್ಕೆ ನಾರದ ನೋಡ್ತಾನೆ, ಪಾಪ ಅಂತ ಹೇಳಿಬಿಟ್ಟು, ನೋಡು ನೀನು ಹಂಗೆ ಎಲ್ಲ ಮಾಡಿದ್ರೆ ಆಗೋದಿಲ್ಲ, ಧ್ಯಾನ ಮಾಡಬೇಕು. ಧ್ಯಾನ ಅಂದರೆ ಏನು ಅಂತ ಕೇಳ್ತಾನೆ. ವಾಯಿನಾಲ್ ಪಾಡಿ ಮನತ್ತಿನಾಲ್ ಸಿಂಧಿಕ, ಈ ಹಾಡಲ್ಲೇ ಬರುತ್ತೆ. ಮನಸ್ಸಲ್ಲಿ ನಾವು ಭಗವಂತನ ನೆನೆಸ್ಕೊಳ್ಬೇಕು. ಮನಸ್ಸಲ್ಲಿ ನೆನೆಸ್ಕೊಂಡು ಬಾಯಿನಲ್ಲಿ ಹೇಳಬೇಕು. ನೋಡು, ಮನಸ್ಸಲ್ಲಿ ಭಗವಂತನ ಚಿತ್ರ ಇಟ್ಕೊಳ್ಬೇಕು. ಆಮೇಲೆ ಕಣ್ಣು ಮುಚ್ಕೊಂಡು ನೀನು ಅವನ್ನೇ ಯೋಚನೆ ಮಾಡಬೇಕು. ಮನಸ್ಸಲ್ಲಿ ಎಂಥ ಚಿತ್ರ ಇಟ್ಕೊಳ್ಬೇಕು, ಹೇಗಿರ್ತಾನೆ ಅವನು ಅಂತ ಕೇಳಿ ಅವಾಗ ಎಲ್ಲ ವರ್ಣನೆ ಮಾಡ್ತಾರೆ. ಪದ್ಮ ಮಾಲಿಕ ಹಾಕ್ಕೊಂಡಿರ್ತಾನೆ, ಎಲ್ಲ ತಾವರೆ ಹೂ ಮೊಗ್ಗಿನ ಹಾರ ಹಾಕ್ಕೊಂಡಿರ್ತಾನೆ. ಕಣ್ಣಲ್ಲಿ ತುಂಬ ಒಂದು ಶಾಂತವಾದ ಕಣ್ಣು, ಪ್ರೀತಿ ತೋರಿಸುವಂಥ ಕಣ್ಣು ಅವನಿಗೆ, ಕಮಲದ ಥರನೇ ನೇತ್ರ ಅವನಿಗೆ ಶಂಖಚಕ್ರ ಇಟ್ಕೊಂಡಿರ್ತಾನೆ, ಗದೆ ಇಟ್ಕೊಂಡಿರ್ತಾನೆ, ನಂದಕ ಅಂತ ಒಂದು ಚಿಕ್ಕ ಚಾಕು ಇಟ್ಕೊಂಡಿರ್ತಾನೆ. ಅವನು ಯಾವಾಗಲೂ ಅಷ್ಟೇ ಮಂದಸ್ಮಿತ, ಯಾವಾಗಲೂ ನಗ್ನಗ್ತಾ ಇರ್ತಾನೆ. ದೊಡ್ಡ ಕಿರೀಟ ಇರುತ್ತೆ, ನೀಲಿ ಬಣ್ಣದವನು, ಅರಿಶಿಣದ ರೇಷ್ಮೆ ಬಟ್ಟೆ ಉಟ್ಕೊಂಡಿರ್ತಾನೆ, ಕಮಲದ ಮೇಲೆ ನಿಂತ್ಕೊಂಡಿರ್ತಾನೆ, ಕೈಯಲ್ಲೂ ಒಂದು ಕಮಲ ಇಟ್ಕೊಂಡಿರ್ತಾನೆ. ಈ ಆಯುಧಗಳೆಲ್ಲ ಇಟ್ಕೊಂಡಾಗ ಒಂದು ಕೈಯಲ್ಲಿ ಕಮಲ ಯಾಕೆ ಇಟ್ಕೊಂಡಿರ್ತಾನೆ ಅಂತ ಹೇಳಿದ್ರೆ, ನಾಸ್ತಿಕರಾದವರು ಒಳ್ಳೆಯವರು ಇರ್ಬೋದು, ದೇವರಿಲ್ಲ ಅನ್ನೋ ಒಂದು ವಾದದಲ್ಲಿರೋರು ಒಳ್ಳೆಯವರು ಇರ್ಬೋದು, ಅವರೇನು ಕೆಟ್ಟವರೇ ಅಲ್ಲ, ಆದರೆ ದೇವ್ರ ಬಗ್ಗೆ ನಂಬಿಕೆ ಇಲ್ಲ ಅಷ್ಟೇ. ಅಂಥವ್ರನ್ನೂ ಒಲಿಸ್ಕೊಳ್ಬೇಕು ಅಂತ ಮನ್ಮಥನ ಥರ ಹೂ ಬಾಣ ಹಾಕೋಕ್ಕೋಸ್ಕರ ಕೈಯಲ್ಲಿ ಒಂದು ತಾವರೆ ಹೂ ಇಟ್ಕೊಂಡಿರ್ತಾನಂತೆ ಭಗವಂತ. ಸೊ ಆ ಥರ ಇರ್ತಾನೆ. ನೀನು ಆ ಥರನೇ ಮನಸ್ಸಲ್ಲಿ ನೆನೆಸ್ಕೊಂಡು ನೀನು ಧ್ಯಾನ ಮಾಡೋದು. ಏನು ಮಾಡೋದು ಧ್ಯಾನ ಅಂತ ಹೇಳಿದ್ರೆ, ಉಪದೇಶ ಮಾಡ್ತಾನೆ. ಓಂ ನಮೋ ಭಗವತೆ ವಾಸುದೇವಾಯ 12 ಮಂತ್ರವನ್ನು ಕಿವಿಯಲ್ಲಿ ಉಪದೇಶ ಮಾಡಿ ಧ್ರುವನಿಗೆ ಹೇಳ್ಕೊಡ್ತಾರೆ. ಅದನ್ನು ಮಾಡಿ ತಪಸ್ ಮಾಡಿ ಭಗವಂತನ ಪ್ರತ್ಯಕ್ಷ ಆದಾಗ ನೋಡೋದೇ ಇಲ್ವಂತೆ, ಕಣ್ಣು ಬಿಟ್ಟೇ ನೋಡಲ್ಲ. ಎಂಥ ತಪಸ್ಸು ಮಾಡುತ್ತೆ ಆ ಮಗು ಅಂತ ಹೇಳಿದ್ರೆ, ಮೊದಲೇ 1 ತಿಂಗಳು ಬರೀ ಹಣ್ಣು ತಿನ್ನುತ್ತೆ, 2ನೇ ತಿಂಗಳಲ್ಲಿ ಬರೀ ಎಲೆಗಳನ್ನು ತಿಂತಾ ಇರುತ್ತೆ, ಆಮೇಲೆ ತರಗೆಲೆ ತಿನ್ನುತ್ತೆ, ಆಮೇಲೆ ಬರೀ ನೀರು ಕುಡಿಯುತ್ತೆ, ಅದು ಬಿಟ್ಬಿಡುತ್ತೆ, ಆಮೇಲೆ ಬರೀ ಉಸಿರಾಡ್ತಾ ಇರುತ್ತೆ. ಕೊನೆ 6 ತಿಂಗಳ ವರ್ಷಕ್ಕೆ ಉಸಿರಾಡೋದು ಬಿಟ್ಬಿಟ್ಟು ಉಸಿರನ್ನು ನಿಯಂತ್ರಣ ಮಾಡಿಕೊಂಡು ಆ ಭಗವಂತನ ಚಿತ್ರ ಕಣ್ಣಲ್ಲಿ ಒಳಗಡೆ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಹಾಗೇ ಕೂತಿರುತ್ತೆ ತಪಸ್ಸು. ಆ ಇಡೀ ಮಧುವನ ಪ್ರದೇಶ ಎಲ್ಲ ಶಾಖ ಬಂದ್ಬಿಡ್ತಂತೆ ಹಾಗೆ ಇವನ ತಪಸ್ಸಿಗೆ. ಅವಾಗ ಬಾಕಿ ಋಷಿಗಳೆಲ್ಲ ಇರ್ತಾರಲ್ಲ, ಅವರು ಭಗವಂತನ ಬೇಡ್ಕೊಳ್ತಾರೆ, ಅಯ್ಯೋ ನೀವು ಮೊದಲು ಒಂದು ತಪಸ್ಸು ನಿಲ್ಲಿಸು, ನಮ್ಗೆ ಇಲ್ಲೆಲ್ಲ ಕೂತ್ಕೊಂಡು ಏನೂ ಮಾಡೋಕ್ಕಾಗ್ತಾ ಇಲ್ಲ ಇಲ್ಲಿ ಅಂತ. ಅವಾಗ ಭಗವಂತ ಎದುರುಗಡೆ ಪ್ರತ್ಯಕ್ಷ ಆಗಿ ನಿಂತ್ಕೊಂಡಿರ್ತಾನೆ. ಎಷ್ಟೊತ್ತು ನಿಂತ್ಕೊಂಡ್ರು ಕಣ್ಣು ಬಿಟ್ಟು ನೋಡೋದೇ ಇಲ್ಲ ಧ್ರುವ. ಅವಾಗ ಓಹೋ, ಇದಕ್ಕೇನು ಮನಸ್ಸಲ್ಲಿ ನನ್ನ ಚಿತ್ರ ಇದೆ, ಅದು ತೆಗಿಬೇಕು ಅಂತ ಅನಿರುದ್ಧಾನೆ ಮನಸ್ಸಿನ ಪಟಲದಲ್ಲಿ ಮೆಮರಿನಲ್ಲಿ ನಮಗೆ ಮೆಮರಿ ಎಲ್ಲ ಕೊಡೋನು ಭಗವಂತ. ಅದನ್ನು ತೆಗಿತಾನೆ, ತನ್ನ ಚಿತ್ರ ತೆಗೆದಿ ಸ್ಕೂಲೇ ನನ್ನ ದೇವರೆಲ್ಲ ಹೋದ್ರು ಅಂತ ಹಾಗೆ ಕಂಡು ಬಿಡುತ್ತೆ. ಕಂಡು ಬಿಟ್ಟರೆ ಅಲ್ಲಿ ಮನಸ್ಸಲ್ಲಿ ಏನು ಚಿತ್ರ ಮಾಡ್ಕೊಂಡಿದ್ದಾನೋ ಎದುರುಗಡೆ ನಿಂತಾನೆ.
ಅಷ್ಟು ಸಂತೋಷ ಆಗೋಯ್ತಂತೆ. ಅಂಥ ಒಂದು ಮಧುವನ ಇದ್ದಿದ್ದ ಜಾಗ ವಡಮದುರೈ, ಅದನ್ನು ಹೇಳ್ತಾರೆ. ಅವಾಗ ಏನು ಬೇಕು ಅಂತ ಕೇಳಿದಾಗ ನನಗೇನು ಬೇಡ ಅಂತ ಹೇಳಿ ಇದು ನಮ್ಮ ಮಗು ತಪಸ್ ಮಾಡಿ ಧ್ಯಾನ ಮಾಡಿ ನಮಗೆ ಹೇಳ್ಕೊಡೋವಂಥ ಪಾಠ ಏನಪ್ಪ ಅಂತ ಹೇಳಿದ್ರೆ, ಭಗವಂತನೇ ಬಂದರೆ ಕೂಡ ನಾವು ಏನು ಬೇಕು ಅಂತ ಕೇಳಬಾರ್ದು. ನಮಗೆ ನೂರಾರು ಆಸೆ ಇದ್ದರೆ ಕೂಡ ನಮಗಿಂತ ದೊಡ್ಡವನ ಚಿಕ್ಕವನ ಭಗವಂತ, ಅವನಿಗೆ ಚೆನ್ನಾಗಿ ಗೊತ್ತು. ನಮ್ಮ ಅಂತರಾಳದಲ್ಲಿ ಅಂತರ್ಯಾಮಿಯಾಗಿ ಅಂತರ್ಜ್ಯೋತಿ ಕಿಮಪಿ ಯಮಿನಾಮ್ ಅಂತ ಹೇಳ್ಬಿಟ್ಟು ಒಂದು ಭಗವದ್ಯಾನ ಸೋಪಾನ ಬರೆದಿದ್ದಾರೆ ವೇದಾಂತ ದೇಶಿಕರು. ಸುಂದರವಾದ ಹಾಡು. ಹೇಗೆ ಅಂದರೆ ತಿರುಪ್ಪಾಣಾಳ್ವಾರ್ ಹೇಗೆ ಕಾಲಿಂದ ತಲೆವರೆಗೂ ಭಗವಂತನನ್ನು ನಮಸ್ಕಾರ ಮಾಡೋದು ಇದರಲ್ಲಿ ಅಮಲನಾದಿ ಪಿರಾನಲ್ಲಿ ಬರೆದ್ರು, ಅದನ್ನೇ ಸಂಸ್ಕೃತದಲ್ಲಿ ಬರೆದಿದ್ದಾರೆ ಅವರು. ಅದನ್ನು ಹೇಳ್ತಾರೆ. ಅವಾಗ ಮನಸ್ಸಲ್ಲಿ ಇದನ್ನೆಲ್ಲ ಅವನಿಗೆ ಗೊತ್ತಿಲ್ವ ನಮಗೆ ಏನು ಬೇಕು ಅಂತ, ನಮಗೆ ಯಾವಾಗ ಏನು ಕೊಡಬೇಕು ಅಂತ ಅವನಿಗೆ ಗೊತ್ತಿಲ್ವ. ಅವನು ಪ್ರೀತನಾಗಬೇಕಷ್ಟೇ. ಅವನು ಪ್ರೀತನಾಗೋ ಥರ ನೋಡ್ಕೊಳ್ಬೇಕು, ಅವನು ಪ್ರೀತನಾಗೋ ಥರ ನಾವು ಭಕ್ತಿ ಮಾಡಬೇಕಷ್ಟೇ. ಅಂಥ ಭಕ್ತಿ ಮಾಡಿ ತೋರಿಸಿದವನೇ ಇವನು ಧ್ರುವ. ಆ ಧ್ರುವರಿಗೆ ಇದ್ದಿದ್ದಂಥ ಜಾಗ ವಡಮದುರೈ ಅದಾಯಿತು. ಅದಾದಮೇಲೆ ಶತ್ರುಘ್ನ ರಾಜ್ಯಭಾರ ಮಾಡಿದ ರಾಜ ಮಧುರ. ಹೇಗೆ ಅಂತ ಹೇಳಿದ್ರೆ, ಪಟ್ಟಾಭಿಷೇಕ ಎಲ್ಲ ಆದಮೇಲೆ ರಾಮ ವಾಪಸ್ ಬಂದಾಗ ನೋಡ್ತಾನೆ, ನನಗೆ ಈ ರಾಜ್ಯಭಾರ ನಾನು ಒಬ್ಬನೇ ಯಾಕೆ ಮಾಡಬೇಕು, ನಾವು 4 ಜನ ಮಕ್ಕಳು ಒಟ್ಟಿಗೆ ಹುಟ್ಟಿದ್ವಿ. ಲಕ್ಷ್ಮಣ ನೀನೊಂದು ಸ್ವಲ್ಪ ತಗೊಳ್ಳೋ ರಾಜ್ಯ, ನೀನೊಂದು ಸ್ವಲ್ಪ ತಗೊಳ್ಳೋ ಬರ್ತಾ ಎಲ್ಲ ರಾಜ್ಯ ತಗೋ ಅಂತ ಹೇಳಿದ್ರೆ, ಲಕ್ಷ್ಮಣ ಹೇಳ್ಬಿಟ್ಟಂತೆ, ನನಗೂ ರಾಜ್ಯಕ್ಕೂ ಏನೂ ಸಂಬಂಧ ಇಲ್ಲ, ನಾನು ಯಾವಾಗಲೂ ದಾಸಕೃತ್ಯನೇ ಮಾಡ್ತಾ ಇರೋದು ಆದಿಶೇಷನ ಅವತಾರ ಅವನು. ನಾನೇನಿದ್ರು ನಿನಗೆ ಶೇಷ ಅಷ್ಟೇ ಹೊರತು ನನಗೆ ಆ ಕೆಲಸ ಎಲ್ಲ ಕೊಡಲೇ ಬೇಡ, ಹೇಳಲೂ ಬೇಡ ಅಂತ ಹೇಳ್ತಾನೆ. ಅವನು ರೂಲ್ಡ್ ಔಟ್. ಬರ್ತಾ ಹೇಳ್ತಾನೆ, ನಾನು 14 ವರ್ಷ ಪಾದಕ್ಕೆ ಇಟ್ಕೊಂಡು ಎಷ್ಟು ಒದ್ದಾಡಿ ನಾನು ರಾಜ್ಯಭಾರ ಮಾಡಿದ್ದೀನಿ, ಇನ್ನಂತೂ ನೀನು ನನಗೆ ರಾಜ್ಯಭಾರ ಮಾಡು ಅಂತ ಹೇಳಬೇಡ ಅಂತ. ಶತ್ರುಘ್ನನ ಕಡೆ ನೋಡ್ತಾನಂತೆ. ಅವಾಗ ರಾಮನಿಗೆ ಅನಿಸುತ್ತೆ, ಪಾಪ ಈ ಶತ್ರುಘ್ನೇ ನಿಜವಾಗ್ಲೂ ರಾಜ್ಯಭಾರ ಮಾಡಿದ್ದು 14 ವರ್ಷ ಯಾರಪ್ಪ ಅಂತ ಹೇಳಿದ್ರೆ ಶತ್ರುಘ್ನೇ. ಯಾಕೆಂತ ಹೇಳಿದ್ರೆ ಇವನು ನಂದಿಗ್ರಾಮಕ್ಕೆ ಮೂಗಿಡ್ಕೊಂಡು ಅವ್ರ ಥರನೇ ಹೊರಟೋದ ತಪಸ್ ಮಾಡೋಕ್ಕೆ ಭರತ. ಯಾರು ಮತ್ತೆ ರಾಜ್ಯ ನೋಡ್ಕೊಳ್ಳೋದು? ಭಾಷೆ ಕೊಟ್ಬಿಟ್ಟು ಬಂದುಬಿಟ್ಟ, ನಾನು 14 ವರ್ಷ ನೋಡ್ಕೊಳ್ತೀನಿ, ಒಂದು ದಿವಸನೂ ಜಾಸ್ತಿ ನೋಡ್ಕೊಳ್ಳೋದಿಲ್ಲ, ನೀನು ಅಷ್ಟರಲ್ಲಿ ಬಂದುಬಿಡ್ಬೇಕು ಅಂತ ಹೇಳಿ ಬಂದುಬಿಟ್ಟ. ಅವಾಗ ಇವನು ವಲ್ಕಲ ಅವ್ರ ಥರನೇ ಎಲ್ಲ ತೊಗಟೆನಲ್ಲಿ ಡ್ರೆಸ್ ಹಾಕ್ಕೊಂಡು ಭರತ ನಂದಿಗ್ರಾಮದಲ್ಲಿ ತಪಸ್ ಮಾಡ್ತಾ ಇದ್ದ. ಬೆಳಗಿನ ಜಾವ ಸರಿಯೂ ನದಿನಲ್ಲಿ ಸ್ನಾನ ಮಾಡಿಕೊಂಡು ರಾಮನ ಜಪ ಮಾಡ್ಕೊಂಡು ಇದ್ಬಿಡ್ತಾ ಇದ್ದಂತೆ. ಬೆಳಗಿನ ಜಾವ ಬೆಳಗ್ಗೆ ಇನ್ನು ಕತ್ಲೆ ಇರೋವಾಗಲೇ ಹೋಗಿ ಸ್ನಾನ ಮಾಡ್ತಾ ಇದ್ದಂತೆ. ನಂದಿಗ್ರಾಮದಲ್ಲಿ ಇವಾಗ ನೀವು ಟೂರ್ ಹೋದರೆ ಅಲ್ಲಿ ಸರಿಯೂ ನದಿ ಇಲ್ಲ, ಅಲ್ಲೆಲ್ಲಿಂದ ಬಂತು ಸರಿಯೂ ನದಿ ಅಂತ ಕೇಳ್ಬೋದು. ಅಲ್ಲೊಂದು ದೊಡ್ಡ ಸರೋವರ, ಮಂತ್ರಶಕ್ತಿಯಿಂದ ಸರಿಯೂ ನದಿನ ಅಂತರ್ಗತವಾಗಿ ಆ ಸರೋವರಕ್ಕೆ ಬರ್ಮಾಡ್ಕೊಡ್ತಾ ಇದ್ದ. ಅದರಲ್ಲಿ ಸ್ನಾನ ಮಾಡ್ತಾ ಇದ್ದ. ಕತ್ಲೆ ಇರೋವಾಗಲೇ ಸ್ನಾನ ಮಾಡ್ತಾ ಇದ್ದ. ಯಾಕೆ ಅಂತ ಹೇಳಿದ್ರೆ, ಯಾರಾದರೂ ನೋಡ್ಬಿಟ್ಟು ಅವನ್ನ ಇವನಿಂದನೇ ನಮ್ಮ ರಾಮ ಕಾಡ್ಬೋದ ಅಂತ ಹೇಳಿಬಿಟ್ರೆ ಅಲ್ಲೇ ಅವನಿಗೆ ಜೀವ ಹೋಗ್ಬಿಡುತ್ತೆ. ಆಮೇಲೆ ಆ ಜೀವ ಹೋಗ್ಬಿಟ್ರೆ ಇವನು ರಾಮನಿಗೆ ಮಾತು ಕೊಟ್ಟಿದ್ದೀನಲ್ಲ ರಾಜ್ಯ ನೋಡ್ಕೊಳ್ತೀನಿ ಅಂತ 14 ವರ್ಷ, ಅದು ಹೇಗೆ ಅಂದ್ಬಿಟ್ಟು ಅದಕ್ಕೋಸ್ಕರ ಅದನ್ನು ಕಾಪಾಡೋಕ್ಕೆ ಕತ್ಲೆ ಇರೋವಾಗಲೇ ಹೋಗಿ ಸ್ನಾನ ಮಾಡ್ಕೊಂಡು ನೋಡ್ತಾ ಇದ್ದಾನೆ. ಈಗ ಬೇಕಾದ್ರೆ ಈ ಶತ್ರುಘ್ನನ್ನ ನೋಡಿ ಹೇಳ್ತಾನೆ, ಆ ಉತ್ತರದಲ್ಲಿ ಮಧುರೈ ಪ್ರದೇಶದಲ್ಲಿ ಲವಣಾಸುರ ಅಂತ ಒಬ್ಬ ಅಸುರ ಇದ್ದಾನೆ, ತುಂಬ ಜನಗಳಿಗೆ ಕಾಟ ಕೊಡ್ತಾ ಇದ್ದಾನೆ, ನೀನು ಹೋಗಿ ಅವನ್ನ ನಿರಸನ ಮಾಡಿ ಅಲ್ಲೇ ನೀನು ರಾಜ್ಯಭಾರ ಮಾಡ್ತಾ ಇರು ಅಂತ. ಯಾಕಂದರೆ ಇಲ್ಲಿ ರಾಜ್ಯಭಾರ ಮಾಡು ಅಂದರೆ ಅವನಿಗೆ ಕೇಳಲ್ಲ, ಆಜ್ಞೆ ಮಾಡಿದ್ರೆ ಕೇಳ್ತಾನೆ ಶತ್ರುಘ್ನ ಅಂತ. ಒಂದು ಒಳ್ಳೆ ಕ್ಯಾರೆಕ್ಟರ್. ಅವಾಗ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಇನ್ ರಾಮಾಯಣ, ಕ್ಯಾರೆಕ್ಟರ್ಸ್ ಇನ್ ಮಹಾಭಾರತ ಅಂತಲೇ ಮಹಾಭಾರತದ ಪಾತ್ರಗಳು, ರಾಮಾಯಣದ ಪಾತ್ರಗಳು ಅಂತ ಪುಸ್ತಕ ಬರೆದಿದ್ದಾರೆ ಪ್ರೊಫೆಸರ್ ನಾರಾಯಣಾಚಾರ್ಯ. ಒಂದೊಂದು ಪಾತ್ರ ಓದ್ಕೊಂಡ್ಬಿಟ್ರೆ ಇಡೀ ನಾವೆಲ್ಲ ಜೋಡಿಸ್ಕೊಂಡ್ಬಿಟ್ರೆ ಆ ಕತೆ ಪೂರ್ತಿ ಹಂಗೆ ಅಷ್ಟು ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ಆ ಥರ ಶತ್ರುಘ್ನನ ಪಾತ್ರ ಅಷ್ಟು ಒಂದು ಹಿರಿಮೆ ಉಳ್ಳದ್ದು. ಅವನು ನಿಜವಾದ ಭಾಗವತೋತ್ತಮ. ಅವನು ಭೃತ್ಯಸ್ಯ ಭೃತ್ಯ ಇತಿಮಾಂ ಸ್ಮರಲೋಕನಾಥ ಅಂತ ಕೊನೆಯವರೆಗೆ ಸೇವೆ ಮಾಡ್ತಾನಲ್ಲ, ಆ ಥರ ರಾಮನಿಗೆ ಭರತ ಸೇವೆ ಮಾಡ್ದ, ಭರತನಿಗೆ ಶತ್ರುಘ್ನ ಸೇವೆ ಮಾಡ್ತಾ ಇದ್ದಾನೆ. ಆದರೆ ಯಾರು ಕಂಡ್ಕೊಳ್ಳೋದೇ ಇಲ್ಲ, ಶತ್ರುಘ್ನ ಏನು ಸೇವೆ ಮಾಡ್ದ ಅಂತ ಯಾರಿಗೂ ಗೊತ್ತಾಗಲ್ಲ. ಆದರೆ ಇವರಿಬ್ಬರನ್ನೂ ನೆಮ್ಮದಿಯಾಗಿರೋಕ್ಕೆ ಬಿಟ್ಟಿದ್ದೇ ಶತ್ರುಘ್ನ. 14 ವರ್ಷ ರಾಜ್ಯಭಾರ ಮಾಡಿದಾಗ ಒಂದು ಮಿಸ್ಟೇಕು ಆಗಲಿಲ್ಲ. ಪಾದುಕಾದಲ್ಲಿ ವೇದಾಂತ ದೇಶಕ್ಕೆ ಪಾದುಕ ಸಹಸ್ರದಲ್ಲಿ ಹೇಳ್ತಾರೆ, ರಾಮನಾದರೂ ರಾಜ್ಯಭಾರ ಮಾಡ್ಬೇಕಾದ್ರೆ ಒಂದು ಮಗು ಸತ್ತೋಯ್ತು, ಚಿಕ್ಕ ವಯಸ್ಸು ಮಗು. ಯಾಕಂದರೆ ರಾಮರಾಜ್ಯ ಅಂದರೆ ಹೆಂಗೆ ಅಂದರೆ ಚಿಕ್ಕವರು ದೊಡ್ಡವ್ರ ಮುಂದೆ ಸಾಯಬಾರ್ದು. ಆ ಥರ ಒಬ್ಳು ಬರ್ತಾಳೆ, ಒಂದು ಸ್ತ್ರೀ ಒಂದು ಚಿಕ್ಕ ಮಗುನ ತೊಗೊಂಬಂದು ಹೆಣನ ರಾಮನ ಮುಂದೆ ಬಿಸಾಕ್ಬಿಟ್ಟು, ನೋಡಿ ಏನು ರಾಜ್ಯಭಾರ ಮಾಡ್ತಾ ಇದೆಯಾ, ಎಲ್ಲೋ ನಿಮ್ಮ ರಾಜ್ಯಭಾರದಲ್ಲಿ ವ್ಯತ್ಯಾಸ ಆಗಿದೆ, ಅದಕ್ಕೆ ನನ್ನ ಮಗು ಸತ್ತೋಗ್ಬಿಟ್ಟಿದೆ ಅಂತ. ತಕ್ಷಣ ಪುಷ್ಪಕ ವಿಮಾನವನ್ನು ಕರೆಸಿ ಏರಿಯಲ್ ಸರ್ವೆ ಮಾಡ್ತಾನಂತೆ, ಎಲ್ಲಿ ತಪ್ಪಾಗಿದೆ ನನ್ನ ರಾಜ್ಯಭಾರದಲ್ಲಿ ಅಂತ ರಾಮ ನೋಡ್ತಾನೆ. ಅವಾಗ ಕಾಡಲ್ಲಿ ಚಂಬೂಹ ಅಂತ ಒಬ್ಬ ತಲೆ ಕೆಳಗಾಗಿ ತಪಸ್ ಮಾಡ್ತಾ ಇರ್ತಾನೆ. ಇಳಿತಾನೆ ಪುಷ್ಪಕ ವಿಮಾನದಿಂದ ಇಳಿದ್ಬಿಟ್ಟು ರಾಮ ಕೇಳ್ತಾನೆ, ಚಂಬೂಹ ಯಾಕಪ್ಪ ನೀನು ಹೀಗೆ ತಪಸ್ ಮಾಡ್ತಾ ಇದೆಯಾ ಅಂತ. ಅವನು ಅನ್ಯಜಾತಿಯವನು, ಅವನು ತಪಸ್ ಮಾಡ್ತಾ ಇದ್ದಾನೆ. ಯಾಕೆ ಅವ್ರು ಮಾಡಬಾರ್ದು ಅಂದರೆ ಮಾಡ್ಬೋದು, ಅದಕ್ಕೆಲ್ಲ ಉದ್ದೇಶ ಏನು ಅಂತ ನೋಡ್ಕೊಳ್ಬೇಕು.
ಅವಾಗ ಅವನು ಅವನು ವರ್ಣಾಶ್ರಮದ ಪ್ರಕಾರ ಅವನು ತಪಸ್ ಮಾಡೋದು ಅವನು ವರ್ಣಾಶ್ರಮದಲ್ಲಿ ಇಲ್ಲ. ವರ್ಣಾಶ್ರಮ ಧರ್ಮವನ್ನು ಕಾಪಾಡಿದ್ದು ಅಂದರೆ ಅಷ್ಟು ಚೆನ್ನಾಗಿ ರಾಮ ಮತ್ತು ಏಕಪತ್ನಿ ವ್ರತ ಅದೆರಡನ್ನ ತೋರಿಸಿ ಸಮಾಜದಲ್ಲಿ ಹೇಗೆ ಹಾರ್ಮೋನಿಯಸ್ ಆಗಿ ಎಲ್ಲರೂ ಒಬ್ರೊಬ್ರಿಗೆ ಪೂರಕವಾಗಿರಬೇಕು ಅಂತ ತೋರಿಸ್ಕೊಟ್ಟಿದ್ದು. ರಾಜ್ಯಭಾರ ಅಷ್ಟು ಚೆನ್ನಾಗಿ 11,000 ವರ್ಷ ರಾಜ್ಯಭಾರ ಮಾಡೋದು. ಇವಾಗ ನೋಡಿ ಇಲ್ಲ ಒಂದು ಕಸರತ್ತು 5 ವರ್ಷ ಮಾಡೋಷ್ಟಕ್ಕೆ 2.5 ವರ್ಷ ಆದಮೇಲೆ ಒಬ್ಬರು ಜಗಳ ಆಡ್ತಾರೆ, ಇನ್ನೊಂದು 2.5 ವರ್ಷಕ್ಕೆ ಇನ್ನೊಬ್ಬರು ಮಧ್ಯದಲ್ಲಿ ಟಾಪಲ್ ಮಾಡ್ತಾರೆ ಗೌರ್ಮೆಂಟ್. ಹೀಗೆ ಅವನ್ನ ಇನ್ನೂ ಬೇಕು ಅನ್ನೋಷ್ಟು ಅವತಾರ ಮುಗಿದೋಯ್ತು, ವಾಪಸ್ ಬಾ ಅಂತ ದೂರ್ವಾಸ ಕರೆಯೋವರೆಗೂ ರಾಮರಾಜ್ಯನೇ. ಆ ಥರ ರಾಜ್ಯಭಾರ ಮಾಡಿದವನು. ಆವಾಗ ಅವನು ಹೇಳ್ತಾನೆ ಶಂಭುಹ, ಇಲ್ಲ ನಾನು ಇಂದ್ರ ಪದವಿಗೆ ಹೋಗಬೇಕು ಅಂತ. ಆಯಿತು, ಇಂದ್ರ ಪದವಿಗೆ ನೀನು ಹೋಗ್ಬೋದು, ಆದರೆ ಯಾಕೆ ಇಷ್ಟು ಕಠಿಣವಾದ ತಪಸ್ ಮಾಡ್ತಾ ಇದ್ದೀವಿ, ಯಾಕೆ ಇಂದ್ರ ಪದವಿಗೆ ಹೋಗ್ಬೇಕು ಅಂದರೆ ಅವ್ರ ದೇವತೆಗಳನ್ನೆಲ್ಲ ನಾನು ಸಾಯಿಸಬೇಕು ಅಂತ. ಅವಾಗ ಕೆಟ್ಟ ಬುದ್ಧಿ ಇವನಿಗಿದೆ ಅಂತ ಗೊತ್ತಾಯ್ತು. ಇಂದ್ರ ಪದವಿ ಯಾರು ಬೇಕಾದ್ರೂ ಮಾಡ್ಬೋದು. ಶತಮಕ ಅಂತಲೇ ಹೆಸರು. ಯಾಕಂದರೆ 100 ಜ್ಯೋತಿಷ್ಠೋಮ ಯಾಗವನ್ನು ಯಾರು ಮಾಡ್ತಾರೋ, ನಾನು ನೀವು ಕೂಡ ಮಾಡಿದ್ರೆ ಸ್ವರ್ಗದಲ್ಲಿ ಹೋಗಿ ಇಂದ್ರಾಧಿಪತ್ಯ ಮಾಡ್ಬೋದು. ಅಷ್ಟು ಮಾಡೋಕ್ಕೆ ಬಿಡಲ್ಲ, ಕೆಡಿಸ್ಬಿಡ್ತಾನೆ ನಮ್ಮ ತಪಸ್ಸನ್ನ. ಮೇನಕೇನೋ ರಬ್ಬೇನೋ ಕಳಿಸ್ಬಿಟ್ಟು ಕೆಡಿಸ್ಬಿಡ್ತಾನೆ ಇಂದ್ರ. ಅವನ ಪದವಿಲೇ ಇರಬೇಕು ಯಾವಾಗಲೂ, ಅವನಿಗೆ ಅದೇ ಆಸೆ. ಅದಕ್ಕೆ ಅದನ್ನು ಮಾಡಿದ್ರು ಆಗತ್ತಲ್ಲ ಅಂತ ಹೇಳಿದಾಗ, ಇಲ್ಲ ನಾನು ವಾಲಕಿಲ್ಯರನ್ನ ನೋಡಿದೆ. ವಾಲಕಿಲ್ಯರನ್ನವರು ಅವರು ಒಂದು ಜಾತಿ ತುಂಬ ಹೈಲಿ ಸ್ಕಾಲರ್ಲಿ, ಅಂದರೆ ತುಂಬ ಪಾಂಡಿತ್ಯ ಇರುವಂಥವ್ರು. ಇಷ್ಟೇ ಅಂಗುಷ್ಟದಷ್ಟೇ ಅಂತೆ ಅವರಿಗೆ ಹೈಟು. ಅವರು ಹೇಗೆ ಅಂತ ಹೇಳಿದ್ರೆ, ಒಂದು ಸತಿ ಈ ವಾಲಕಿಲ್ಯರು ಸಿಕ್ಕಾಪಟ್ಟೆ ವೇದಾಧ್ಯಯನ ಮಾಡಿ ಎಲ್ಲ ವಿಷಯಗಳನ್ನು ತಿಳಿದ್ರು. ಒಂದು ಸಮಿತ್ ಇರುತ್ತಲ್ಲ, ಕೇವಲ ಒಂದು ಸಮಿತ್ ಇಷ್ಟುದ್ದ ಇರುತ್ತೆ, ಒಂದು ಕಡ್ಡಿ, ಅರಳಿ ಕಡ್ಡಿನೋ ಸಮಿತ್ತು. ಅದನ್ನು ಒಂದು ಸಮಿತಿನ 8 ಜನ ವಾಲಕಿಲ್ಯರು ಎತ್ಕೊಂಡು ಹೋಗ್ತಾ ಇರ್ತಾರಂತೆ. ಅದು ಒಳ್ಳೆ ಗಲಿವರ್ ಟ್ರಾವೆಲ್ಸಲ್ಲಿ ನಾವು ಲಿಲಿಪುಟ್ಸ್ ನೋಡ್ತೀವಲ್ಲ ಆ ಥರ. ಅದನ್ನು ನೋಡ್ಬಿಟ್ಟು ಏನು ಮಾಡ್ತಾನೆ ಗರುಡ, ಅದು ಒಂದು ಹಸು ಕಾಲು ಊರ್ಕೊಂಡು ಹೋಗಿರುತ್ತೆ, ಅದರಲ್ಲಿ ನೀರು ಶೇಖರ ಆಗ್ಬಿಟ್ಟಿರುತ್ತೆ ಗೊರಸಲ್ಲಿ. ನಡ್ಕೊಂಡು ಹೋಗಿರುತ್ತೆ ಒಂದು ಹಸು, ಆ ಗೊರಸು ಹಳ್ಳ ಆಗಿರುತ್ತಲ್ಲ ಅಷ್ಟರಲ್ಲಿ ಒಂದು ನೀರು ಸೇರ್ಕೊಂಡ್ಬಿಟ್ಟಿರುತ್ತೆ. ಆ ನೀರನ್ನು ನೋಡ್ಕೊಂಡು ಅಡ್ಡಕ್ಕೆ ನಿಂತ್ಕೊಂಡ್ಬಿಡ್ತಾರೆ. ಇದನ್ನು ಹೇಗೆ ದಾಟೋದು ಅಂತ ಆ ಸಮಿತನ ಇಟ್ಕೊಂಡು ಆ ವಾಲಕಿಲ್ಯರು ನಿಂತ್ಕೊಂಡ್ಬಿಟ್ಟಿರ್ತಾರೆ. ಅಷ್ಟು ಚಿಕ್ಕವರು ಅವರೆಲ್ಲ ಸೈಜಲ್ಲಿ, ಆದರೆ ಬುದ್ಧಿ ಮಾತ್ರ ವಿಪರೀತ ಅವ್ರಿಗೆ. ಆ ಥರ ಇರಬೇಕಾದ್ರೆ ಮೇಲಿಂದ ಒಂದು ಮರದ ಮೇಲೆ ಗರುಡ ಕೂತಿರ್ತಾನೆ. ನೋಡ್ಬಿಟ್ಟು ಪುಸ್ತಕ ಅಂತ ನಕ್ಬಿಡ್ತಾನೆ ಗರುಡ. ಇದು ಈ ಒಂದು ಸಮಿತನ ಆ ಕಡೆಯಿಂದ ಹೋದ್ರೂ ಆಯಿತು ಅಥವಾ ದಾಟಿದ್ರೂ ಆಯಿತು, ಅದಕ್ಕೆ ಯಾಕೆ ಹೀಗಾಡ್ತಾ ಇದ್ದಾರೆ. ತಕ್ಷಣ ವಾಲಕಿಲ್ಯರು ಗರುಡನಿಗೂ ಶಾಪ ಕೊಡ್ತಾರೆ, ನಿನಗೂ ಒಂದು ದಿವಸ ಮಾನಭಂಗ ಆಗುತ್ತೆ, ಯಾವಾಗ ಅವನಿಗೂ ಆಗುತ್ತೆ ಮುಂದೆ. ಆ ಥರ ವಾಲಕಿಲ್ಯರು ತುಂಬ ತೀಕ್ಷ್ಣವಾಗಿ ತಪಸ್ಸು ಮಾಡ್ತಾರೆ, ತೀಕ್ಷ್ಣವಾಗಿ ಬುದ್ಧಿವಂತರು. ಆದರೆ ಅವರೆಲ್ಲ ಹೀಗೆ ವವ್ವಾಲ್ ಥರ, ಹೇಗೆ ಇದಿರುತ್ತಲ್ಲ ಬಾವಲಿ ಥರ ಉಲ್ಟಾ ಮರದ ಕೆಳಗೆ ತಲೆ ಕೆಳಗಾಗಿ ತಪಸ್ಸು ಮಾಡೋರು. ಆ ಥರ ಮಾಡ್ತಾ ಇರ್ತಾನೆ ಶಂಭುಹ. ಎಷ್ಟು ಹೇಳಿದ್ರು ಕೇಳೋದಿಲ್ಲ, ಬೇಡ ನಿಲ್ಲಿಸೋದ್ರು ಕೇಳೋದಿಲ್ಲ. ಅದರಿಂದ ಈ ಅಡ್ಡ ಪರಿಣಾಮಗಳಾಗ್ತಾ ಇರುತ್ತೆ. ಅದಕ್ಕೆ ಏನು ಮಾಡ್ತಾನೆ, ಕತ್ತಿ ತೊಗೊಂಡು ಶಂಭುಹ ತಲೆನ ತೆಗೆದುಬಿಡ್ತಾನೆ. ತೆಗೆದುಬಿಟ್ರೆ ತಕ್ಷಣ ಆ ಮಗು, ಸತ್ತೋಗಿರೋ ಮಗು ಇರುತ್ತಲ್ಲ, ಅದು ಎದ್ದು ಬರುತ್ತೆ ರಾಮರಾಜ್ಯದಲ್ಲಿ. ಈ ಥರ ಅನೇಕ ವಿಶಿಷ್ಟವಾಗಿ ವಿಷಯಗಳೆಲ್ಲ ನಡೀತು. ಪಾದುಕ ಶಾಸ್ತ್ರದಲ್ಲಿ ಹೇಳ್ತಾರೆ ವೇದಾಂತ ದೇಶಿಕರು, ರಾಮರಾಜ್ಯದಲ್ಲಾದರೂ ಒಂದು ತಪ್ಪು ಆ ಥರ ನಡೀತು, ಆದರೆ ಪಾದುಕ ರಾಜ್ಯದಲ್ಲಿ ನಡೀಲಿಲ್ಲ ಅಂತ. ಹಾಗೆ ಈ ಶತ್ರುಘ್ನನನ್ನು ಪಾಪ ಅವನು ಎಷ್ಟು ಕಷ್ಟಪಟ್ಟು ನೋಡ್ಕೊಂಡಿದ್ದಾನೆ ರಾಜ್ಯಭಾರ, ನಿಜವಾಗ್ಲೂ ರಾಜನಾಗಲಿ ಅವನು ಅಂತ ಹೇಳಿಬಿಟ್ಟು ಇಲ್ಲಿ ಕಳಿಸ್ತಾನೆ. ಎಲ್ಲಿಗೆ? ಮಧುರೆಗೆ. ಆ ಥರ ಒಂದು ವಿಶಿಷ್ಟವಾದ ಊರು ಮಥುರಾ ನಗರಿ. ತುಂಬ ವಡ ಮಧುರೈ ಮೈದನೇ. ಅಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ತೂಯ ಪೆರುನೇ ಯಮುನೈ ತುರೈವನೇ. ನಾವು ಯಾರನ್ನು ಹಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಈ ಇದರಲ್ಲೇ ಈ ಹಾಡಲ್ಲೇ 5 ನಾಮಗಳನ್ನು ನೀವು ನೆನೆಸ್ಕೊಂಡ್ರೆ ಸಾಕು, ಬೇರೆ ನೋಡಿ. ಮಾಯನೈ ವಡ ಮಧುರೈ ಮೈದನೈ ತೂಯ ಪೆರುನೀರ್ ಯಮುನೈ ತುರೈವನೈ ದಾಮೋದರನೇ ಅಂತ ಎಲ್ಲ 5 ಹೆಸರುಗಳನ್ನು ಹೇಳ್ಕೊಡ್ತಾಳೆ. ಇದು 5ನ್ನ ನಮ್ಮ ನದಿಗಳ ಗುಂಪಲ್ಲಿ ಇವಳು ಒಬ್ಳು. ಆದರೆ ಇವಳು ಎಲ್ಲರಿಗಿಂತ ಹೆಚ್ಚಂತೆ. ಹೇಗೆ ಅಂತ ಹೇಳಿದ್ರೆ, ಭಗವಂತನಿಗೆ ಗಂಗೆ ಪಾದೋದಕ ಕಾಲನ್ನು ತೊಳೆದವಳು. ಆ ಕಾಲನ್ನು ತೊಳೆದಿದ್ದಕ್ಕೆ ಮಾತ್ರ ಇಡೀ ಜಗತ್ತಿಗೆ ಎಲ್ಲರ ಪಾಪವನ್ನು ತೊಳೆಯುವಂಥ ಒಂದು ಗುಣ ಅವಳಿಗೆ ಬಂತು ಗಂಗೆಗೆ. ಅಲ್ಲಿ ಸ್ನಾನನೇ ಮಾಡ್ತಾ ಇರಲಿಲ್ಲ. ಮುಂದೆ ಯಾವುದನ್ನು ನದಿಗೆ ಸ್ನಾನ ಮಾಡ್ಕೊಂಡ ಹೊರಟೋಗ್ಬಿಡೋರು. ಹಾಗಾಗಿ ಅವಳು ತುಂಬ ಬೇಜಾರಾಗ್ಬಿಟ್ಟಿತ್ತಂತೆ. ಅವಳು ಪಾಪ ಹೇಗೋಯ್ತು, ಮತ್ತು ಅವಳು ಪುಣ್ಯ ನದಿ ಯಾವಾಗ ಆದ್ಲು ಅಂತ ಹೇಳಿದ್ರೆ, ವಾಪಸ್ ಬರ್ತಾ ಇರ್ಬೇಕಾದ್ರೆ ಪುಷ್ಪಕ ವಿಮಾನದಲ್ಲಿ ರಾಮಾಯಣದಲ್ಲಿ ರಾವಣನ ನಿರಸನ ಮಾಡಿಬಿಟ್ಟು ಆ ಗೋದಾವರಿ ದೇವಿನ ನೋಡ್ತಾನಂತೆ. ಪಾಪ ಅಂತ ಅನಿಸುತ್ತೆ, ಕೈ ಮುಗಿದು ಕ್ಷಮೆ ಬೇಡ್ತಾಳೆ. ನಾನು ತಪ್ಪಾಯಿತು, ನಾನು ಹೇಳಬೇಕಾಗಿತ್ತು, ಈ ಥರ ಆಗೋಯ್ತು, ನನ್ನ ಕ್ಷಮಿಸಿ ಅಂತ. ಆವಾಗ ಸೀತೆಗೆ ಹೇಳಿಬಿಟ್ಟು ಸುಮ್ಮನೆ ಹಾಗೆ ಪುಷ್ಪಕ ವಿಮಾನವನ್ನು ಕೆಳಗಡೆ ತಂದು ಒಂದು ಸತಿ ಕೈನಲ್ಲಿ ಆ ನದಿ ನೀರನ್ನ ಹೀಗೆ ಮುಟ್ತಾನಂತೆ ರಾಮ ಮತ್ತು ಸೀತೆ. ಆವಾಗ ಮತ್ತೆ ಅವಳು ಪುಣ್ಯ ನದಿ ಆಗ್ತಾಳೆ. ಅದುವರೆಗೂ ಅವಳಿಗೆ ದೋಷ ಬಂದ್ಬಿಟ್ಟಿತ್ತು. ಅದೇ ಥರ ವೇದಾಂತ ದೇಶಿಕರು ಅವರು ಗೋದಾಸ್ತುತಿನಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಗೋದಾವರಿಗೆ ಯಾವಾಗ
ಪುಣ್ಯ ನದಿ ಆಯಿತು ಅಂತ ಹೇಳಿದ್ರೆ, ನೀನು ಹುಟ್ಟಿದ ಮೇಲೆ ಅವಳು ಪುಣ್ಯ ನದಿ ಆಗ್ಬಿಟ್ಲು. ಯಾಕಂದರೆ ನಿನ್ನ ಹೆಸರು ಅವಳಿಗೆ ಇದೆಯಲ್ಲ ಗೋದಾವರಿ, ಅದಕ್ಕೆ ನಿನ್ನ ಹೆಸರು ಅವಳಿಗೆ ಸೇರಿರೋದ್ರಿಂದ ಗೋದಾವರಿ ಪಯಸ ಪುನೀತೆ, ಅವಳ ನದಿ ಹೆಸರು ಕೂಡ ನಿನ್ನ ಹೆಸರು ಇಟ್ಕೊಂಡಿದ್ದಕ್ಕೆ ಪುಣ್ಯಾವತಿ ಆಯಿತು ಅಂತ ಹೇಳ್ಬಿಟ್ಟು ವೇದಾಂತ ದೇಶಗಳು ತುಂಬ ಸೊಗಸಾಗಿ ಗೋದಾಸ್ತುತಿನಲ್ಲಿ ಹೇಳ್ತಾರೆ. ಹೀಗೆ ಯಮುನೈ ತುರೈವನ ಅನ್ನೋದಕ್ಕೆ ವಿಶೇಷವಾಗಿ ಎಲ್ಲ ಹೇಳ್ತಾರೆ. ಈ ಯಮುನೈನಲ್ಲಿ ಇನ್ನೂ ಒಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಕಾಳಿಂಗ ಸರ್ಪ ಮಾಯನೆ, ಈ ಒಂದು ಮಡು ಇರುತ್ತಲ್ಲಿ, ಕಾಳಿಂದೀರಸಿಕಾಯ ಕಾಳಿಯ ಪಣಿಸ್ಪಾರ ಸ್ಫಟವಾಟಿಕ, ಗೋಪಾಲ ವಂಶಿಕನಲ್ಲಿ ವೇದಾಂತ ದೇಶಿಕರು ಅದೇ ಹೇಳಿದ್ನಲ್ಲ, ದೇಶಿಕರು ಹೇಳದೇ ಇರೋದೇ ಇಲ್ಲ, ಅಷ್ಟು ಪ್ರತಿಯೊಂದೂ ಎಲ್ಲನೂ ಹೇಳಿದ್ರು. ಭಾಗವತದಲ್ಲಿ ಬರೋ ಸನ್ನಿವೇಶವನ್ನು ಅಲ್ಲಿ ಹೇಳ್ಕೊಟ್ಟು ತೋರಿಸ್ಕೊಡ್ತಾರೆ ನಮಗೆ. ಆ ಮಡುವಿನಲ್ಲಿ ಈ ಕಾಳಿಂಗ ತನ್ನ ಕುಟುಂಬ ಸಹಿತವಾಗಿ ಬಂದು ಆ ಇಡೀ ನೀರನ್ನೆಲ್ಲ ವಿಷಮಯವಾಗಿ ಮಾಡಿಬಿಟ್ಟಿರುತ್ತೆ. ವಿಷಮಯವಾಗಿ ಮಾಡಿಬಿಟ್ರೆ ಎಲ್ಲ ಹಸು ಕರುಗಳೆಲ್ಲ ಸುತ್ತೋಗ್ಬಿಡುತ್ತೆ. ನೋಡ್ಬಿಟ್ಟು ಕೃಷ್ಣ ಅಂತ ಓಡ್ ಬರ್ತಾರೆ ಗೊಲ್ಲರೆಲ್ಲ ಬಂದಾಗ ನೋಡು ಈ ನೀರು ಸಿಗ್ಬಿಟ್ಟು ಕೆಲವರೆಲ್ಲ ಗೊಲ್ಲರು ಸುತ್ತೋಗ್ಬಿಟ್ಟಿದ್ದಾರೆ, ಹಸು ಕರುಗಳು ಸುತ್ತೋಗ್ಬಿಟ್ಟಿದ್ದಾರೆ ಅಂತ ನೋಡ್ತಾನಂತೆ ಕೃಷ್ಣ. ಸರಿ ಇವಾಗ ಯಾರ್ಯಾರು ಮಿಕ್ಕಿದಿರೋ ಅವರೆಲ್ಲ ಹೊರಟೋಗ್ಬಿಡಿ, ಎಲ್ಲ ಊರಿಗೆ ಹೊರಟೋಗ್ಬಿಡಿ ಅಂತ ಕಳಿಸ್ಬಿಟ್ಟು ಬಲರಾಮನ್ನು ಕಳಿಸ್ಬಿಟ್ಟು ದೂರದಿಂದ ನೋಡ್ತಾನೆ, ಆ ಸುಳಿ ಒಳಗೆ ಹೊಗೆ ಬರ್ತಾ ಇರುತ್ತೆ. ಆ ಥರ ವಿಷ ಅದಕ್ಕೆ ಕಾಳಿಂಗಾಗಿ ಹೊಗೆ ಬರ್ತಾ ಇರುತ್ತೆ. ಸೊ ಅಲ್ಲಿಂದ ಒಂದು ಪುಷ್ಪದ ಗಿಡವನ್ನು ಹತ್ತಿ ಮೇಲೆ ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ಕುಂದ ಪುಷ್ಪ ಅದು ಪೂರ್ತಿ ಬರೀ ಹೂವನ್ನೇ ಬಿಟ್ಟಿರುತ್ತಂತೆ. ಅದ್ರ ಮೇಲೆ ಹೋಗ್ತಾ ರಂಬೆ ಬಾಗ್ಕೊಳ್ಳುತ್ತಲ್ಲ, ತಕ್ಷಣ ಅದರ ಎಡೆ ಮೇಲೆ ಅವನು ನೆಗೆದು ಅದನ್ನು ಅದ್ರ ಗರ್ಭವನ್ನು ಮುರಿತಾನೆ, ಅದ್ರ ವಿಷವನ್ನೆಲ್ಲ ಕಕ್ಕಿಸ್ತಾನೆ ಅದರಲ್ಲಿ. ಅವಾಗ ಇನ್ನೇನು ಕೊಂದೇ ಬಿಡಬೇಕು ಅನ್ನೋ ಥರ ಇದ್ದಾಗ ಏನು ಬಾಲದಲ್ಲೆಲ್ಲ ಹೊಡೆದು ಇದು ಎಲ್ಲ ಮಾಡತ್ತಂತೆ. ಅವಾಗ ಕಾಳಿಂಗನ ಸ್ತ್ರೀ ಹೆಂಡತಿರು ಇರ್ತಾರಲ್ಲ ಅವರೆಲ್ಲ ಶರಣಾಗತಿ ಮಾಡ್ಕೊಳ್ತಾರೆ. ಇಲ್ಲ ನಮಗೆ ಬೇರೆ ವಿಧಿನೇ ಇಲ್ಲ, ಅಲ್ಲಿ ಗರುಡ ದಿನ ಒಂದೊಂದು ಒಬ್ಬೊಬ್ಬರನ್ನ ಹಿಡಿದು ತಿನ್ಬೋದು, ಅವನಿಗೊಂದು ವರ, ಎಲ್ಲರನ್ನೂ ಸಾಯಿಸ್ಬಿಡ್ತಾ ಇದ್ದಾನೆ ಅದಕ್ಕೆ ಅಂತ. ಏನು ಯೋಚನೆ ಇಲ್ಲ, ಪರವಾಗಿಲ್ಲ, ನೀವು ಬೇರೆ ಸರೋವರಕ್ಕೆ ಕೊಟ್ಟೋಗ್ಬಿಡಿ, ಇಲ್ಲಿ ಹಸು ಕರುಗಳಿಗೋಸ್ಕರ ಗೋಮಾಳದ ಹತ್ರ ಇರೋ ನದಿನಲ್ಲಿ ಮಡುನಲ್ಲಿ ನೀವು ವಿಷ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಏನು ಮಾಡ್ತಾನಂತೆ, ಅದನ್ನೆಲ್ಲ ಅವ್ರಿಗೆ ಬೇರೆ ಒಂದು ಕಡೆ ತೋರಿಸ್ತಾನೆ. ಇಲ್ಲ ಮತ್ತೆ ಗರುಡ ನಮ್ಮನ್ನು ಸಾಯಿಸ್ಬಿಡ್ತಾನೆ ಅಂತ ಹೇಳಿದ್ರೆ ಏನು ಯೋಚನೆ ಮಾಡಬೇಡಿ, ಕಾಳಿಂಗನ ತಲೆ ಮೇಲೆ ನಾನು ಕಾಲಿಟ್ಟಿದ್ದೀನಿ, ಆ ಮಾರ್ಕ್ ನೋಡಿದ್ರೆ ಗರುಡ ಬರೋದಿಲ್ಲ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಹೋಗ್ತಾನೆ. ಮಾಯನೈ, ಇದರಲ್ಲಿ ಏನು ಮಾಯನೈ ಚೇಷ್ಟ ಅಂತ ಹೇಳಿದ್ರೆ, ಇಷ್ಟೊಂದು ಎಲ್ಲ ಮೂರ್ಛೆ ಹೋಗಿರೋರೆಲ್ಲ ಇದ್ರಲ್ಲ ವಿಷ ಕುಡಿದಿದ್ದು ಇದು ಎಲ್ಲ, ತಾನು ಆ ವಿಷದ ನೀರನ್ನೇ ಕುಡಿತಾನಂತೆ ಕೃಷ್ಣ. ಮತ್ತೆ ಕುಡಿದ್ಬಿಟ್ಟು ಏನು ಮಾಡ್ತಾನೆ ಅಂದರೆ ಬಾಯಿ ಮುಕ್ಕಳಿಸ್ತಾನೆ, ತಿರ್ಗಾ ಆ ಯಮನೆಗೆ ಆ ಮಡುಗೆ ಮುಕ್ಕಳಿಸ್ತಾನೆ. ಆ ನೀರನ್ನು ಎಲ್ಲ ಒಂದ್ಸತಿ ಎಲ್ರಿಗೂ ಹರಿಸ್ತಾನೆ. ಎಲ್ಲ ನಿದ್ದೆ ಮಾಡಿದಂಗೆ ಎದ್ದು ಬಿಡ್ತಾರಂತೆ ಎಲ್ಲರೂ. ಈ ಎಲ್ಲರೂ ಓಡೋದ್ರಲ್ಲ, ಹೋಗ್ಬಿಟ್ಟು ಎಲ್ಲ ದೊಡ್ಡವ್ರನ್ನ ಕರ್ಕೊಂಬರೋಣ ಅಂತ ನೋಡಿದ್ರೆ ಏನಿಲ್ಲ, ಇದರ ಪ್ರಕಾರ ಎಲ್ಲ ಚೆನ್ನಾಗಿದ್ದಾರೆ. ಅದರಲ್ಲಿ ಬಲರಾಮನ್ನ ಯಾಕೆ ಕಳಿಸ್ಬಿಟ್ಟ ಅವನು? ಎಲ್ಲ ವಿಷಯಕ್ಕೂ ಬಲರಾಮನ್ನ ಜೊತೆಗೆ ಇಟ್ಕೋತಾನಲ್ಲ. ಅಂದರೆ ಬಲರಾಮ ಆದಿಶೇಷನ ಅವತಾರ, ಪಾಪ ಈ ಹಾವನ್ನು ಹೀಗೆಲ್ಲ ತುಳಿದು ಗಿಳಿದು ಮಾಡಿದ್ರೆ ಅವನಿಗೇನಾದರೂ ಬೇಜಾರಾಗತ್ತೇನೋ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟ ಅಂತ ವ್ಯಾಖ್ಯಾನಕಾರ ಚೆನ್ನಾಗಿ ಹೇಳ್ತಾರೆ. ಆ ಥರ ಯಮುನೈ ತುರೈವನೆ ತೂಯ ಪೆರುನೀರ್ ಯಮನೈ ತುರೈವನೆ ಆಯಕ್ಕುಲ ತಿಮಿಳ್ ತೋನ್ರುಂ ಮಣಿ ವಿಳಕ್ಕೈ. ಇನ್ನೂ ಒಂದು, ಈ ಗೊಲ್ಲರ ಕೇರಿಗೆ, ಗೊಲ್ಲರ ಕುಲಕ್ಕೆ ಒಂದು ನಂದಾದೀಪ ಇದ್ದಂಗಂತ, ಆರೋದೇ ಇಲ್ಲ ದೀಪ, ಟಾರ್ಚ್ ಬೇರರ್ ಅಂತ ಹೇಳ್ತಾರಲ್ಲ ಆ ಥರ ಬೇಕಾದ್ರೆ ಇಟ್ಕೊಳ್ಬೋದು. ಹೇಗೆ ಅಂತ ಹೇಳಿದ್ರೆ, ಏನೇ ಒಂದು ವಿಷಯಕ್ಕೂ ಈ ಪುತ್ರೋತ್ಸವ ಆದಾಗಲೇ ಒಂದು ಮಾಯೆ, ಅದನ್ನು ನೆನ್ನೆ ದಿವಸನೇ ಎಲ್ಲ ಹೇಳಿಬಿಟ್ಟೆ, ಹೇಗೆ ರಾತ್ರಿ ಕತ್ಲಲ್ಲಿ ಹೇಗೆ ಅವನನ್ನು ಸಾಗಿಸಿದ್ರು ಅದೆಲ್ಲನೂ ಅದೇ ಒಂದು ಮಾಯೆ. ತನ್ನೇ ದೇವಕಿಗೆ ವಸುದೇವಗೆ ಎಲ್ಲ ಸೆರೆಮನೆಯಲ್ಲಿ ಶಂಗಲಿಗಳು ಇದೆಲ್ಲ ಚೈನೆಲ್ಲ ಸರಪಳಿಗಳೆಲ್ಲ ಕಳಿಸ್ಕೊಳ್ಳೋದು, ಅವ್ರು ಹೊರಡೋದು, ಅದೇ ಒಂದು ದೊಡ್ಡ ಮಾಯೆ. ಅದಿರಲಿ ಹಾಗೆ. ಮತ್ತೆ ಇವನನ್ನು ಕರ್ಕೊಂಡು ಬಂದ್ರಲ್ಲ ಯಾವಾಗ ಅಂತ ಹೇಳಿದ್ರೆ, ಒಂದು ಡೆಪ್ಟೇಷನ್ ಸಾಲಾಗಿ ಸಮಯ ನೀವೇ ಹೇಳ್ಬೇಕು, ನನಗೆ ಟೈಮ್ ಆಗೋದ್ರೆ ಹೇಳಿ, ಅಥವಾ ಯಾರಾದರೂ ಬೇಗ ಎದ್ದೋಗ್ತಾರಲ್ಲ ಅವ್ರನ್ನ ನೋಡ್ಕೊಂಡು ನಿಲ್ಲಿಸ್ಕೊಂಡ್ಬಿಡ್ತೀನಿ. ಈ ಸತಿ ಮಾತ್ರ ಆ ಥರ ಆಯಿತು. ಯಾಕೆಂದರೆ ಅಲ್ಲಿ ಕಾಲಕ್ಷೇಪ ಅಲ್ಲೂ 5:30 ಮುಗಿಯುತ್ತೆ, ಅಲ್ಲಿಂದ ಒಂದು ಹಾಫ್ ಆನ್ ಅವರ್ ನನಗೆ ಬರೋಕ್ಕೆ ಬೇಕಾಗತ್ತೆ. ಅದಕ್ಕೆ ಇಲ್ಲಿ 6:30 6:40 ಆಗ್ಬಿಡುತ್ತೆ ಅನಿಸುತ್ತೆ ನಾನು ಬರೋದು. ಹಾಗಾಗಿ ಒಂದು 10 ನಿಮಿಷ ನಿಮ್ಮದು ಜಾಸ್ತಿ ತೊಗೊಳ್ತೀನಿ ನಾನು. ಸಂಗತಿಗಳು ಅಷ್ಟು ಚೆನ್ನಾಗಿರುತ್ತೆ, ಹೇಳೋದ್ರೆ ರಸಮಯವಾಗಿ ಗೊತ್ತಾಗೋದಿಲ್ಲ ಸಮಯ ನನಗೆ, ಅದಕ್ಕೆ ನೀವು ಹೇಳಿದ್ರೆ ನಿಲ್ಲಿಸ್ತೀನಿ ನಾನು. ಅಲ್ಲೇನಾಯಿತು, ಇವನು ಕೃಷ್ಣ ಹುಟ್ಟಿದ್ದೇನೆ ಬರೀ ಮುಳ್ಳಿ ಗಿಡ ಇರ್ತದೆ. ವೃಂದ ಅನ್ನೋದು ಒಂದು ಮುಳ್ಳು ಗಿಡ, ಇವಾಗಲೂ ನಿಧಿವನ ಅಂತ ಇದೆ, ಅಲ್ಲಿ ಒಂದು ಸ್ಯಾಂಪಲ್ಗೆ ಒಂದಷ್ಟೆಲ್ಲ ಪ್ರೊಟೆಕ್ಟೆಡ್ ಫಾರೆಸ್ಟ್ ಬೃಂದಾವನದಲ್ಲಿ ಇಟ್ಟಿದ್ದಾರೆ. ಆ ಮುಳ್ಳು ಗಿಡ ಇದ್ದಿದ್ದು ಕೃಷ್ಣನ ಪಾದ ಧೂಳಿ ಅಲ್ಲಿಗೆ ತಾಕಿದ ತಕ್ಷಣ ಇಡೀ ಬೃಂದಾವನನೇ
ಹಚ್ಚ ಹಸಿರಾಗಿ ಒಳ್ಳೆ ಗೋಮಾಳ ಆಯಿತು, ಎಲ್ಲ ತುಂಬ ಸುಂದರವಾಗಿತ್ತು, ಎಲ್ಲ ಸರಿ. ಇವಾಗ ಏನಾಯಿತು ಅಂತ ಹೇಳಿದ್ರೆ, ಇವನು ಹುಟ್ಟಿದ್ದು ಗೊತ್ತಾಯಿತು, ಇವನು ಹೆಣ್ಣು ಮಗು ನಾವು ಇಲ್ಲಿ ತಂದು ಇಟ್ಟಾಗ ಆ ಹೆಣ್ಣು ಮಗುನ ಸಾಯಿಸಕ್ಕೆ ಹೋಗ್ತಾನೆ ಕಂಸ. ಅದು ಹೇಳಿಬಿಡುತ್ತೆ, ನನ್ನನ್ನು ಯಾಕಪ್ಪ ಕೊಲ್ತೀಯ, ನಿನ್ನನ್ನು ಕೊಲ್ಲೋನು ಹುಟ್ಟೋದು ಒಂದು ಗೋಕುಲದಲ್ಲಿ ಹೊಟ್ಟೋಗಿದ್ದಾನೆ ಆಗಲೇ ಅಂತ ಹೇಳ್ಬಿಟ್ಟು ಹೊಟ್ಟೋಗುತ್ತೆ. ಸೊ ಇವಾಗ ಏನು ಮಾಡ್ತಾನೆ, ಒಬ್ಬರಾದ್ಮೇಲೆ ಒಬ್ಬರನ್ನ ಎಲ್ಲರನ್ನೂ ಕಳಿಸ್ತಾನಲ್ಲ ಡೆಪ್ಯುಟೇಷನ್. ಯಾರನ್ನ, ಪೂತನಿಯನ್ನು ಕಳಿಸ್ದ, ತೃಣವ್ರತನ ಕಳಿಸ್ದ, ಅರಿಷ್ಟಾಸುರ, ಧೇನುಕಾಸುರ, ಅಘಾಸುರ, ವೃಷಭಾಸುರ, ಎಲ್ಲ ಅಸುರಗಳನ್ನು, ಧೇನುಕಾಸುರ, ಕಪಿತಾಸುರ ಎಲ್ಲರನ್ನೂ ಕರೆಸ್ದ. ಎಲ್ಲರೂ ಹೋದರೂ ಬರಲಿಲ್ಲ, ಒನ್ ವೇ ಟ್ರಾಫಿಕ್. ಆಂಡಾರ್ ಮಾಂಡಾರ್ ಅಂತಾರಲ್ಲ, ಹತ್ರ ಹೋದರೂ ವಾಪಸ್ ಬಂದರು. ಏನು ರಿಮೈನ್ಸು ಸಿಗಲಿಲ್ಲ, ಒಳ್ಳೆ ಕರೋನಾ ಡೆಡ್ ಬಾಡೀಸ್ ಥರ. ಏನು ವಾಪಸ್ಸು ಏನೋ ಸತ್ತೋದ್ರೆ ಎಲ್ಲ ವಾಪಸ್ ಕಳಿಸ್ತಾರಲ್ಲ ಮಿಲ್ಟ್ರಿನಲ್ಲ, ಆ ಥರ ಏನೂ ಕಳಿಸ್ಲಿಲ್ಲ ಅಂತ, ಯಾವುದು ವಾಪಸ್ಸು ಬರಲಿಲ್ಲ, ಅವಶೇಷಗಳು ಸಿಗಲಿಲ್ಲ. ಏನಾಯಿತು, ಹೆಂಗೆ ಸತ್ರು ಅಂತ ಹೇಳೋಕ್ಕೂ ಯಾರೂ ಇಲ್ಲ. ಈ ಥರ ಇದ್ದರೆ ಕಷ್ಟ. ಇವನಿಗೆ ಏನು ಮಾಡಬೇಕು ಇವನ್ನ ಅಂತ ಹೇಳಿದ್ರೆ, ನನ್ನ ಸೋದರಳಿನ ನನ್ನ ಕಣ್ಣೆಂಟ್ರಿಗೆ ನಾನು ಸಾಯಿಸಬೇಕು ಅಂತ ಹೇಳ್ಬಿಟ್ಟು ಅಕ್ರೂರನ್ನು ಕಳಿಸ್ತಾನೆ. ಹೋಗಿ ಇಲ್ಲಿ ಈ ಬಿಲ್ಲಿನ ಹಬ್ಬ ಇದೆ, ಆಯುಧ ಪೂಜೆ ಥರ, ಅದಕ್ಕೆ ಕರೆಯೋ ಥರ ಕರೆದ್ಬಿಡು, ಪ್ಲ್ಯಾನ್ ಎ ಪ್ಲ್ಯಾನ್ ಬಿ, ಮುಷ್ಟಿಕಾಸುರ, ಚಾಣೂರ ಎಲ್ಲ ಇಟ್ಕೊಂಡು ಕೂಲೆಯ ಪೀಠದಲ್ಲಿ ತುಳಿದ್ಬಿಟ್ಟು ಸಾಯಿಸ್ಬಿಡೋಣ ಅಂತ ಹೇಳಿ ಕಳಿಸ್ತಾನೆ. ಸರಿ, ಅಕ್ರೂರನ್ನು ಕಳಿಸ್ತಾನೆ. ಅಕ್ರೂರನಿಗೆ ಅಷ್ಟು ಸಂತೋಷ ಆಗ್ಬಿಡತ್ತಂತೆ. ಅಯ್ಯೋ, ನಾನು ತುಂಬ ಓದಾಡ್ತಾ ಇದ್ದ, ಅವನಿಗೆ ಕಂಸನ ಹತ್ರ ಕೆಲಸ ಮಾಡೋಕ್ಕೆ ಇಷ್ಟನೇ ಇಲ್ಲ, ಆದರೆ ವಿಧಿ ಇಲ್ಲ ಪಾಪ, ಕೆಲಸಕ್ಕೆ ಅಂತ ಮಂತ್ರಿ ಥರ ಇರ್ತಾನೆ. ಅವನಿದ್ದಾಗ ಕೂಡ ಕೃಷ್ಣನ ಕಂಡ್ರೆ ಅವನಿಗೆ ತುಂಬ ಬಾಲ್ಯದಿಂದಲೂ ತುಂಬ ಅವನಿಗೆ ಭಕ್ತಿ ಇಷ್ಟ. ಯಾವಾಗ ನೋಡ್ತೀನೋ ಕೃಷ್ಣನ ವಿಚಾರ ತುಂಬ ಕೇಳಿದ್ನಲ್ಲ, ಯಾವಾಗ ನೋಡ್ತೀನೋ ಅಂತ ಆ ಥರ ಕಷ್ಟಪಡ್ತಾನೇ ಇದ್ದಂತೆ. ಆ ಥರ ಇವಾಗ ಕೃಷ್ಣನ್ನೇ ಹೋಗಿ ಕರ್ಕೊಂಡು ಬಂದು ಇವನನ್ನೇ ಕಳಿಸಿದ್ನಲ್ಲ, ಹಂಗೆ ಕುಣಿದಾಡ್ಬಿಟ್ನಂತೆ. ಫಸ್ಟು ಆಯಿತು ಅಂತ ಹೇಳಿದವನು ಕಂಸ ಆ ಕಡೆ ತಿರ್ಕೊಂಡಿದ ತಕ್ಷಣ ಹಾಗೆ ಜಂಪ್ ಮಾಡ್ತಾನೆ, ಅಪ್ಪ ನನಗೆ ಒಳ್ಳೆ ಕೆಲಸ ಸಿಗ್ತಲ್ಲ ಅಂತ. ಹಾಗೆ ಹೋಗ್ತಾನೆ ಬೃಂದಾವನದಲ್ಲಿ, ತೇರು ತಗೊಂಡು ಹೋದಾಗ, ರಥ ತಗೊಂಡು ಹೋದಾಗ ಒಂದೊಂದೇ ಹೆಜ್ಜೆ ಎಲ್ಲ ಕೃಷ್ಣಂದು. ಅದನ್ನು ನೋಡಿದ ತಕ್ಷಣ ಗುರುತು ಸಿಕ್ಬಿಡತ್ತೆ ಇವನಿಗೆ. ಪದ್ಮ, ಶಂಖ, ಚಕ್ರ, ಪದ್ಮ, ಸೂರ್ಯ, ಚಂದ್ರ ಎಲ್ಲ ಪಾದ ಚಿಹ್ನೆಗಳಿರುತ್ತಲ್ಲ, ಅದ್ರ ಮೇಲೆ ಹೊರಳಾಡ್ತಾನಂತೆ ಬೃಂದಾವನದಲ್ಲಿ, ಮಣ್ಣ ಮೇಲೆ. ರಮಣ ರೇಟಿ ಅಂತ ಒಂದು ಜಾಗ ಬೃಂದಾವನದಲ್ಲಿ ನೀವು ನೋಡಿದ್ರೆ ಇವಾಗಲೂ ಅಷ್ಟೇ, ಆ ಮಣ್ಣಲ್ಲೇ ಹೊರಳಾಡ್ತಾರೆ ಎಲ್ಲರೂ, ಕೃಷ್ಣ ಓಡಾಡಿದ ಜಾಗ. ಇವನು ಹಾಗೆ ಅಕ್ರೂರ ಹಾಗೆ ಹೊರಳಾಡ್ಕೊಂಡೇ ಹೋದಂತೆ ಎಲ್ಲಿವರೆಗೂ. ಆ ಗೋಕುಲದಲ್ಲಿ ನಂದ ಗೋಕುಲದ ಮನೆಗೆ ಹೋಗಿ ಕೊಟ್ಟಿಗೆಗೆ ಮೊದಲು ಹೋಗ್ತಾರಂತೆ, ಅವ್ನಿಗೆ ಗೊತ್ತು ಕೃಷ್ಣ ಅಲ್ಲೇ ಇರ್ತಾನೆ. ಕೊಟ್ಟಿಗೆಲಿ ಹೋಗಿ ಬಗ್ಗಿ ನೋಡ್ತಾನೆ. ಏನು ಬಗ್ಗಿ ನೋಡಿದ್ರೆ ಕೆಚ್ಚಲಿಂದ ನೇರಕ್ಕೆ ಹಾಲು ಬಾಯಿಗೆ ಬಿಟ್ಕೊಳ್ತಾ ಇದ್ದಾನೆ ಕೃಷ್ಣ. ಆಹಾ, ಎಂಥ ಒಂದು ಸುಂದರವಾದ ಸನ್ನಿವೇಶ ಅಂತ ನೋಡಿ ಅಲ್ಲೇ ಅಡ್ಡಬಿದ್ದು ನಮಸ್ಕಾರ ಮಾಡ್ತಾನೆ. ಮೈಯೆಲ್ಲ ಸಗಣಿ ಆಗಿದ್ದು ಯೋಚನೆ ಮಾಡಲಿಲ್ಲ. ಅವಾಗ ಯಾರು ನೀವು ಅಂತ ಸುಮ್ಮನೆ ಗೊತ್ತಿಲ್ಲದೆ ಇರೋ ಥರ ಕಳಿಸಿದ್ರಿ, ನಿಮ್ಮನ್ನು ಕಳಿಸಿದ್ನಾ ಕಂಸ ಅಂತ ಕೇಳ್ತಾನಂತೆ ಕೃಷ್ಣ. ಅಂತ ನಡಿ ಹೋಗೋಣ. ಹಾಗೆ ಒಂದು ತೇರಲ್ಲಿ ಕೂರಿಸ್ಕೊಂಡು ಮಗುನ ಇಬ್ಬರು, ಅವನ ಜೊತೆಗೆ ಬಲರಾಮನೂ ಬರ್ತಾನೆ. ಕೃಷ್ಣನ ಕರೆದ, ಬೈ ಒನ್ ಟೇಕ್ ಒನ್ ಫ್ರೀ ಥರ ಇವನು ಬರ್ತಾನೆ ಜೊತೆಗೆ ಯಾವಾಗಲೂ. ಅವನು ಬಂದ, ಇಬ್ಬರು ಹೋಗ್ತಾ ಇದ್ರೆ ಭಯಕ್ಕೆ ತುಂಬ ಆಗ್ತಾ ಇದೆ. ಅಕ್ರೂರ ಹೇಳ್ತಾನೆ, ಒಂದು ನಿಮಿಷ ಹೀಗೆ ರಥದಲ್ಲಿ ಹಾಗೆ ಕೂತಿರಿ ಮಕ್ಕಳು ಚೇಷ್ಟೆ ಅಂತ ಗೊತ್ತು ಇವನಿಗೆ, ಹಾಗೆ ಕೂತಿರಿ ಮಕ್ಕಳ, ನಾನು ಒಂಚೂರು ನೀರು ಕುಟ್ಬಿಟ್ಟು ಬಂದಿರ್ತೀನಿ. ಯಮುನಾ ನದಿ, ಧಾರಾಳವಾಗಿ ಆಗಲಿ ಅಂತ ಯಮುನಾ ನದಿಗೆ ಹೋಗ್ತಾನೆ ಅಕ್ರೂರ. ಒಂದು ಬಕ್ಸೆಯಲ್ಲಿ ನೀರು ತಗೊಂಡು ಕುಡಿತಾನೆ. ಯಾವಾಗಲೂ ಅಷ್ಟೇ, ತುಂಬ ಶೆಕೆ ಆಗಿದ್ರೆ ತಿರ್ಗಾ ನೀರಲ್ಲಿ ಇಳಿದ್ಬಿಡ್ತಾರೆ ಎಲ್ಲ. ಹಾಗೆ ಒಂದು ಮುಳುಗು ಹಾಕ್ತಾನೆ. ಮುಳುಗು ಹಾಕಿದಾಗ ಅಕ್ರೂರ್ಗೆ ಕೆಳಗಡೆ ಆ ಕ್ಷೀರಸಾಗರದಲ್ಲಿ ಮಲ್ಕೊಂಡಿರ್ತಾನಲ್ಲ ವಾಸುದೇವ, ಆ ಶೇಷಶಾಹಿಯಾಗಿ, ಆ ಥರ ಒಂದು ದೃಶ್ಯ. ಅಯ್ಯೋ, ನಾನು ಏನು ಪುಣ್ಯ ಮಾಡಿದ್ದ ಗೊತ್ತಿಲ್ಲದೆ, ಕೃಷ್ಣನೂ ಸಿಗ್ತ ನೋಡೋಕ್ಕೆ. ಇಲ್ಲ ನೋಡಿದ್ರೆ ಸಾಕ್ಷಾತ್ ವಾಸುದೇವ ನನಗೆ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾನ ಅಂತ ನಗ್ತಾನೆ. ತಕ್ಷಣ ಭಯ ಆಗ್ಬಿಡುತ್ತಂತೆ. ಅಯ್ಯೋ, ನಾನು ಕರ್ಕೊಂಬಂದಿದ್ದಲ್ಲ, ಅವ್ನು ಇದನ್ನೋ ಇಲ್ವೋ ಅಂತ ಮೇಲೆ ನೋಡ್ತಾನೆ. ನೋಡಿದ್ರೆ ಏನೂ ಆಗಿಲ್ವೇ, ನನ್ನ ಹತ್ರ ರಥದಲ್ಲಿ ಹಾಗೆ ಕೂತಿದ್ದಾರೆ. ಮಾಯನೈ, ಆ ಥರ ಒಂದು ಮಾಯ ಮಾಡ್ತಾನೆ ಅವನು. ಹುಡುಗರು ಹಾಗೆ ಕೂತಿದ್ದಾರೆ. ಹಾಗಾದ್ರೆ ನಾನು ನೋಡಿದ್ದೇನಾದರೂ ನನಗೆ ಪಿತ್ತ ಕೆರಳ್ಬಿಡುತ್ತಾ ಬಿಸಿಲಿಗೋಸ್ಕರ, ಆ ಥರ ಏನಾದರೂ ಒಂದು ನೋಡಿದ್ನಂತೆ. ತಿರ್ಗಾ ಮುಳುಗ್ತಾನಂತೆ. ತಿರ್ಗಾ ಮುಳುಗಿದ್ರೆ ಹಾಗೆ ಶಾಂತವಾಗಿ ಮಲ್ಕೊಂಡಿರೋ ದೇವರು ಅಲ್ಲಿ ನೋಡ್ತಾನಂತೆ. ಆವಾಗ ಆ ಥರ ಹಾಗೆ ಅವನು ಹಲವಾರು ಸತಿ ಮಾಡ್ತಾನಂತೆ ಅಕ್ರೂರ. ಮೇಲೆ ನೋಡೋದು, ಕೆಳಗೆ ನೋಡೋದು, ಮೇಲೆ ನೋಡೋದು ಗಾಡಿನಲ್ಲಿ ಸುಮ್ಮನೆ ಕೂತಿದ್ದಾರೆ, ಕೆಳಗಡೆ ನೋಡೋದು ಭಗವಂತ ಅಲ್ಲಿ ಹಾಗೆ ಮಲ್ಕೊಂಡಿದ್ದಾನೆ. ಅಷ್ಟು ಸಂತೋಷ ಆಗ್ಬಿಡುತ್ತಂತೆ. ಹಾಗೆ ನಮಸ್ಕಾರ ಮಾಡಿಕೊಂಡು ಕರ್ಕೊಂಡು ಬರ್ತಾನೆ. ಇದೆಲ್ಲನೇ ಆಶ್ಚರ್ಯ ಚೇಷ್ಟಿತಗಳು, ಯಾರೂ ಮಾಡೋಕ್ಕಾಗಲ್ಲ, ಭಗವಂತನೇ ಮಾಡೋದು. ಅದನ್ನು ತೋರಿಸ್ಕೊಳ್ತಾನೆ. ತೂಯ ಪೆರಿವಿ ಆಯರ್ ಕುಲத்தில் ತೋಂಡ್ರು ಮಣಿವಿಳಕ್ಕೆ, ಅಡಿವಿಳಕ್ಕೆ ಅಂತ ಹೇಳಿದ್ರೆ ಮಣಿವಿಳಕ್ಕೆ ಅಂತಲೂ ಹೇಳ್ತಾರೆ. ಯಾವ ಥರ ಬೇಕಾದ್ರೂ ಅರ್ಥ ಮಾಡ್ಬೋದು. ಯಾಕೆ ಆಯರ್ ಕುಲಕ್ಕೆ ಇವ್ರು ಮಣಿವಿಳಕ್ಕಾದ ಅಂತ ಹೇಳಿದ್ರೆ, ಈ ಗೊಲ್ಲರ ಕೇರಿನಲ್ಲಿ ಇವರಿಗೆಲ್ಲ ಏನೂ ಅಷ್ಟು ಗೊತ್ತಿರಲಿಲ್ಲಂತೆ, ಏನೂ ತಿಳ್ಕೊಂಡಿರಲಿಲ್ಲ. ಶಾಸ್ತ್ರ ಸಂಬಂಧಗಳು ಅವೆಲ್ಲ ಏನೂ ಗೊತ್ತಿರಲಿಲ್ಲ. ಎಡಚಿಯರು ಅಂತ ತಮಿಳಲ್ಲಿ ಹೇಳ್ತಾರೆ. ಎಡಚಿಯರು ಅಂತ ಹೇಳಿದ್ರೆ ಏನೋ ಬೆಣ್ಣೆ ಕಡಿತಾ ಇದ್ದಾಗ ಎಡಗೈನಲ್ಲೇ ತೊಗೊಂಡು ಹಿಂಗೆ ತಿನ್ಬಿಡೋದು. ಈಗಲೂ ನಾವು ನೋಡ್ತೀವಿ, ಎಷ್ಟೊಂದು ರೆಸಿಪಿಗಳು ತೋರಿಸ್ತಾ ಇರೋರು ಹಾಗೆ ಸ್ಪೂನಲ್ಲಿ ತೊಗೊಂಡು ಹೀಗೆ ನೆಕ್ಬಿಡ್ತಾರಲ್ಲ, ಹೆಜ್ಜಲು ಮಾಡೋದು. ಅದು ಆ ಎಡಚಿಯರೆಲ್ಲ ಹಾಗೇನೆ.
ಅವ್ರಿಗೆಲ್ಲ ಈಗ ದೇವ್ರಿಗೆ ನೈವೇದ್ಯ ಮಾಡಬೇಕು, ಶುಚಿಯಾಗಿರಬೇಕು, ಅದೆಲ್ಲ ಏನೂ ಇಲ್ಲ. ದೇವ್ರಿಗೆ ನೈವೇದ್ಯ ಮಾಡಿದ್ರೆ ಉಪ್ಪು ಖಾರ ಎಲ್ಲ ತನ್ನಂತಾನೆ ಸರಿ ಹೋಗುತ್ತೆ. ಇವ್ರು ನೋಡಿದ್ರೇ ಆಗತ್ತಾ? ಅದೇ ನಾವು ತೋರಿಸ್ತಾರೆ. ಅದು ತೋರಿಸೋದು ನೋಡ್ಬಿಟ್ಟು ಹಂಗೆ ಮಾಡ್ಬೇಕೇನೋ ಅಡುಗೆ ಅಂತ ಇವರು ಅಷ್ಟೇ ಮಧ್ಯದಲ್ಲಿ ಒಂದ್ಸತಿ ಮಾಡೋರು ಅದನ್ನು ಎಂಜಲ್ ಮಾಡಿಬಿಡ್ತಾರೆ. ಎಂಜಲು ಬೆವರು ಇದೆರಡನೇ ಕಾಯಿಲೆಗೆ ಮುಖ್ಯವಾದ ಕಾರಣ. ನಮ್ಮ ಇದರಲ್ಲಿ ಸನಾತನ ಧರ್ಮದಲ್ಲಿ ಅದಕ್ಕೆ ನಾವು ಯಾರನ್ನಾದರೂ ನಮಸ್ಕಾರ ಮಾಡಬೇಕು ಅಂದರೆ ನಮ್ಮನ್ನಾವೇ ನಾವು ಮಾಡ್ತೀವಿ. ಯಾಕೆ ಮುಟ್ಟೋದಿಲ್ಲ, ಯಾಕೆ ಶೇಕ್ ಕೊಡೋದಿಲ್ಲ? ಸ್ವೇದ ಇದೆಯಲ್ಲ, ಅದರಿಂದ ಹುಟ್ಟತ್ತೆ ಎಲ್ಲ ಕ್ರಿಮಿಗಳು. ಅಂಡಜ, ಸ್ವೇದಜ, ಉದ್ಭಿಜ, ಯೋನಿಜ, ಲಿವಿಂಗ್ ಬೀಯಿಂಗ್ಸ್, ಈ 4 ಥರನೇ ಇರೋದು. ಆ ಸ್ವೇದಜ ಅನ್ನೋದು ಕಣ್ಣು ಕೂಡ ಕಾಣಲ್ಲ, ನಮ್ಮ ಮೇಲೆ ಇರುತ್ತಲ್ಲ ಈ ಬೆವರು, ಅದರಿಂದ ಹುಟ್ಟುವಂಥದ್ದು. ನೀವು ಬೇಕಾದರೆ ನೋಡಿ, ತುಂಬ ಕಾಯಿಲೆ ಮಲಗಿರ್ತಾರಲ್ಲ, ಮಲಗಿದ್ದಲ್ಲೇ ಮಲಗಿರ್ತಾರೆ, ಆದರೆ ಹುಳುಗಳು, ಮೆಗಾಟ್ಸ್ ಎಲ್ಲ ಬರುತ್ತಲ್ಲ, ಅವ್ರಿಗೆ ಆ ಸ್ವೇದದಿಂದ ಬರೋವಂಥದ್ದು. ಸೊ ಹೀಗಾಗಿ ಅದು ತಿಳ್ಕೊಳ್ಬೇಕು ಅವರೆಲ್ಲನೂ. ಇಲ್ಲಿ ಅಣಿಬಿಳಕ ಆ ಥರ ಏನು ಗೊತ್ತಿರಲಿಲ್ಲ ಅಂತ, ಅದಕ್ಕೋಸ್ಕರ ಅವ್ರು ಅರ್ಜೆಂಟಾಗಿ ಹೋದಂತೆ. ಏನು ಅಷ್ಟು ಅರ್ಜೆಂಟಾಗಿ ಹುಟ್ಟಿದ ತಕ್ಷಣ ಹೋಗಿ ಗೋಕುಲಕ್ಕೆ ಹೋಗಬೇಕಾಗಿತ್ತು ಕೃಷ್ಣ ಅಂತ ಹೇಳಿದ್ರೆ ಕಾರಣ ಇದೇನೆ. ಅವರಿಗೆಲ್ಲ ಹೇಳ್ಕೊಡ್ಬೇಕಾಗಿತ್ತು. ಈ ಥರ ಎಲ್ಲ ನವನೀತ ಚೋರ ಅಂತ ಯಾಕೆ ಹೆಸರು ಬಂತು? ನವನೀತವನ್ನು ಆತ್ಮಕ್ಕೆ ಹೋಲಿಸ್ತಾರೆ. ಅವರೆಲ್ಲ ನಾವೆಲ್ಲ ಆತ್ಮದ ಚೌರ್ಯ ಮಾಡಿರೋದು. ಈ ಆತ್ಮ ಎಲ್ಲ ಭಗವಂತನಿಗೆ ಸಂಬಂಧಪಟ್ಟಿದ್ದು, ಅವನಿಗೆ ಸೇರಿದ್ದು. ತಿರುಪ್ಪಾವೈ ಗ್ರಂಥದಲ್ಲಿ ಒಂದೇ ಒಂದು ವಿಷಯ ಹೇಳಕ್ಕೆ ಬಂದು ಪೂರ್ತಿ ಎಲ್ಲ 30 ಹಾಡಲ್ಲೂ ಒಂದೇ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾವೆಲ್ಲ ಭಗವಂತನಿಗೆ ಸೇರಿದವರು. ಸೇರಿದೆ ನಾವು ಇಲ್ಲಿ ಸುಮ್ಮನೆ ಏನೇನೋ ಮಾಡ್ತಾ ಇದ್ದೀವಿ ಅಷ್ಟೇ. ಇದಕ್ಕೆ ಕಾರಣ ನಮಗೆ ಗೊತ್ತಿಲ್ಲದೆ ಇರೋದಕ್ಕೆ ಕಾರಣ ಅಜ್ಞಾನ. ಆ ಅಜ್ಞಾನಕ್ಕೆ ದೀಪ ಹಚ್ಚೋ ಥರನೇ ಭಗವಂತ. ಅಲ್ಲೂ ಅಷ್ಟೇ, ಆ ಗೊಲ್ಲರಿಗೂ ಅದೇ ಗೊತ್ತಿರಲಿಲ್ಲ. ಏನು ಮಾಡಿದ್ರು ಏನು ನೈವೇದ್ಯ ಮಾಡ್ತಾ ಇರಲಿಲ್ಲ. ಅದನ್ನೆಲ್ಲ ಹೇಳ್ಕೊಡೋಕೆ, ಹೇಗೆ ಸ್ನಾನ ಮಾಡಬೇಕು, ಅವ್ರ ಬಟ್ಟೆನೆಲ್ಲ ಕತ್ತ ಅಂತ ಹೇಳಿದ್ರೆ ವಿವಸ್ತ್ರವಾಗಿ ನದಿನಲ್ಲಿ ಸ್ನಾನ ಮಾಡ್ತಾಯಿದ್ರು. ಅದೆಲ್ಲ ಅಶಾಸ್ತ್ರೀಯ. ಅದನ್ನೆಲ್ಲ ಹೇಳ್ಕೊಡೋಕ್ಕೆ ಅಂತಲೇ ಹೋದ. ಹಾಗಾಗಿ ಅವನು ಅಲ್ಲಿ ಮಣಿ ಬೆಳಕು ಯಾವ್ದು ಬೇಕಾದ್ರೆ ಹೇಳಿ ಜ್ಯೋತಿ ಥರ ಹೋದ. ಬೆಳಕಿರೋ ಕಡೆನೇ ಬೆಳಕಿದ್ರೆ ಏನೂ ಪ್ರಯೋಜನ ಇಲ್ಲ. ನಿತ್ಯ ಸೂರ್ಯಗಳ ನಡುವೆ ಅವನಿದ್ರೆ ಯಾರಿಗೂ ಏನು ಬೇಡ. ನಿತ್ಯ ಸೂರ್ಯಗಳಿಗೆ ಯಾವಾಗಲೂ ಆನಂದವಾಗಿರ್ತಾರೆ. ಮುಕ್ತರಿಗೂ ಅದೇ ಆನಂದ ಸಿಗ್ತಾ ಇರುತ್ತೆ. ಭಗವಂತನಿಂದ ಆಗಬೇಕಾಗಿದ್ದು ಏನೂ ಇಲ್ಲ. ಆದರೆ ಭಗವಂತನ ನೋಡಿ ಸದಾ ಪಶ್ಯಂತಿ ಸೂರ್ಯ ಅಂತ ನೋಡಿ ಅನುಭವಿಸ್ತಾ ಇರ್ತಾರೆ. ಆದರೆ ಅವ್ರಿಗೇನು ಕಷ್ಟನೂ ಬರಲ್ಲ, ಅವ್ರ ಸಹಾಯಕ್ಕೆ ದೇವ್ರನ್ನ ಕರೆಯೋದು ಇಲ್ಲ. ಆವಾಗ ಅವ್ನಿಗೆ ಬೋರ್ ಆಗಿಬಿಡತ್ತಂತೆ. ಎಂಟರ್ಟೈನ್ಮೆಂಟೇ ಇಲ್ಲ. ಏನಿದು ನಮ್ಗೆ ಏನಾದರೂ ಒಂದು ಇಂಪಾರ್ಟೆನ್ಸ್ ಇರಬೇಕು, ನಮಗೆ ಗುರುತಿಸ್ಕೊಳ್ಬೇಕು ಜನ ಅಂದರೆ ನಮ್ಮ ಗುಣಗಳನ್ನು ಯಾರಾದರೂ ಕೊಂಡಾಡಬೇಕು. ನಮ್ಮ ಗುಣಗಳಿಂದ ಯಾರಿಗಾದರೂ ಪ್ರಯೋಜನ ಆಗಬೇಕು. ಆ ಸೌಲಭ್ಯ, ಸೌಶೀಲ್ಯ, ಆ ಗುಣಗಳಿಗೆಲ್ಲ ಅಲ್ಲಿ ವೈಕುಂಠದಲ್ಲಿ ಏನೂ ಕೆಲಸ ಇಲ್ಲ. ಅದಕ್ಕೆಲ್ಲ ಕೆಲಸ ಇಲ್ಲೇನೆ. ಆ ಗೊಲ್ಲರಕೇರಿನಲ್ಲಿ ತುಂಬಾ ಸ್ಕೋಪ್ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಫಸ್ಟ್ ಅಲ್ಲಿ ಬಂದಂತೆ. ஆயர் குலத்தில் தோன்றும் மணி விளக்கை தாயை குடல் விளக்கம் செய்த தாமೋದರನೇ. ತಾಯಿ ಕುಡಲ್ ವಿಳಕಂ ಶೈದ ಅಂತ ಹೇಳಿದ್ರೆ, ದೇವಕಿ ಹುಟ್ಟಿದ ತಕ್ಷಣವೇ ಕೃಷ್ಣನ ಕಳಿಸ್ಬಿಟ್ಲು. ದೇವಕಿಗೆ ಒಂದು ಮಗು ಹುಟ್ಟು ಅಂತ ಎಷ್ಟೋ ಜನ ಗೊತ್ತೇ ಇಲ್ಲ. ಎಷ್ಟುವರೆಗೂ ಗೊತ್ತಿಲ್ಲ ಅಂದರೆ ಅದೇ ಕಂಸ ಮತ್ತೆ ವಾಪಸ್ ಕರೆಸ್ತಾನಲ್ಲ, ಆವಾಗಲೇ ಗೊತ್ತಿದ್ದು. ಗರ್ಗರಿಗೆ ಹೇಳಿ ಗುಟ್ಟಾಗಿ ನಾಮಕರಣ ಮಾಡಿಸ್ತಾರೆ. ವಸುದೇವ ಗರ್ಗ ಋಷಿಗಳಿಗೆ ಹೇಳಿ, ನೀವು ಹೋಗ್ಬಿಟ್ಟು ಅಲ್ಲಿ ಪುತ್ರೋತ್ಸವ ಆಗಿದೆ, ನೀವು ನಾಮಕರಣ ಎಲ್ಲ ಮಾಡಿ ಅಂತ ಹೇಳಿ ಕಳಿಸ್ತಾನೆ. ಎಲ್ಲ ಸೀಕ್ರೆಟ್ ಆಗಿಟ್ಟಿರೋದು, ಕಂಸನಿಗೆ ಗೊತ್ತಾಗಬಾರ್ದು. ಎಂಥ ಒಂದು ಪರಿಸ್ಥಿತಿ ನೋಡಿ. ಭಗವಂತ ನಮಗೋಸ್ಕರ ಅವತಾರ ಮಾಡಿ ಬರ್ತಾನೆ, ಆದರೆ ಕದ್ದು ಮುಚ್ಚೆ ಅವನು ಬೆಳೆಸಬೇಕಾಗತ್ತೆ. ಆ ಥರ ಒಂದು ಸಂಗತಿ. ಇವಾಗಲೂ ಅಷ್ಟೇ ಭಗವಂತನ ಕಾಪಾಡಬೇಕು. ಅವನ ದೇವಸ್ಥಾನಗಳನ್ನು ನಾವು ಕಾಪಾಡ್ಕೊಳ್ಬೇಕಾಗಿದೆ. ಎಷ್ಟು ಕಷ್ಟದ ಸಂಗತಿ. ಆ ಥರ ಒಂದು ಪರಿಸ್ಥಿತಿ. ಅದೇ ಥರನೇ ಅಲ್ಲಿ ಆವಾಗ ಭಗವಂತನ ಬಚ್ಚಿಟ್ಟು ಸಾಕಬೇಕಾಗಿತ್ತು. ಆವಾಗ ಗರ್ಗರಿಗೆ ಹೇಳಿ ಮಾಡ್ತಾ ಇರ್ತಾನೆ. ಇದೆಲ್ಲ ಗೊತ್ತಾದ್ಮೇಲೆ ಕಂಸ ಮತ್ತೆ ಕರೆಸ್ತಾನಲ್ಲ, ಕಂಸ ಕೂಲೆಯ ಪೀಡನ್ನು ಸಾಯಿಸ್ತಾನೆ. ಅದರಲ್ಲಿ ದೀರ್ಘವಾಗಿ ಎಲ್ಲ ಕಥೆ ಗೊತ್ತು. ಅದಕ್ಕೆ ಮುಂದೆ ಬೇಗ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ. ಹೇಗೆ ಅಂದರೆ, ಒಂದು ಸಣ್ಣ ಮಗು ಬಲರಾಮ ಕೃಷ್ಣ, ಆ ಮುಷ್ಟಿಕ ಶಾಣೂರಿಗೆ ಮಂಡಿಯಷ್ಟು ಹೈಟ್ ಕೂಡ ಬರಲ್ವಂತೆ. ಅಷ್ಟು ಸಣ್ಣದಾಗಿದ್ರು ಅವರಿಬ್ಬರು, ಅಷ್ಟು ದೈತ್ಯರು. ಅವರನ್ನು ಹಾಗೆ ತಲೆನ ಗುದ್ದಿ ರಕ್ತ ಚಿಮ್ಮೋ ಥರ ಮಾಡಿ ಸಾಯಿಸ್ಬಿಡ್ತಾನಂತೆ. ಅದನ್ನು ನೋಡಿ ಕಂಸನಿಗೆ ಏನೇ, ಅಯ್ಯೋ ಇದು ಸಾಧಾರಣ ಮಗು ಅಲ್ಲ, ಯಾವುದೋ ಒಂದು ಮಾಯಾವಿ ಅಂತ ಹೇಳ್ಬಿಟ್ಟು ಓಡೋಗೋಕ್ಕೆ ಬರ್ತಾನಂತೆ. ಎತ್ತರವಾಗಿ ಒಂದು ಅಲ್ಟಾರಲ್ಲಿ ಕೂತಿದ್ದ, ಪಂಚೆ ಕಾಲಕ್ಕೆ ಸಿಕ್ಕಾಕೊಂಡ್ಬಿಡ್ತು, ಬಿದ್ದುಬಿಟ್ಟ ದಬ್ಬಂತ. ಬಿದ್ದುಬಿಟ್ಟು ಆ ಪಂಚೆ ಕಾಲಕ್ಕೆ ಸಿಕ್ಕಾಕೊಳ್ಳಿಲ್ಲಂತೆ. ಕೃಷ್ಣ ಕಾಲ್ಟಾಂಗ್ ಕೊಟ್ಟನಂತೆ. ಚೇಷ್ಟೆ. ಏನೇ ಕೊಟ್ಟು ಬೀಳಿಸ್ತಾನೆ. ಕೃಷ್ಣ ಬಿದ್ದಿದ ತಕ್ಷಣ ಅವನು ಎದೆ ಮೇಲೆ ಕೂತ್ಕೊಳ್ತಾನೆ. ಕೃಷ್ಣ ಅಂತ ಹೇಳಿ ಹಾಗೆ ಪ್ರಾಣ ಹೊರಟು. ಕೃಷ್ಣ ಏನೂ ಮಾಡಲೇ ಇಲ್ಲ. ಕೃಷ್ಣನ್ ನೋಡ್ದ, ಇವನೇ ನನ್ನ ವೃತ್ತಿ ಅಂತ ಹೇಳ್ಕೊಂಡ್ಬಿಟ್ಟು ಸುತ್ತೋಗ್ಬಿಟ್ನಂತೆ. ಏನೇ
ಅದಾದಮೇಲೆ ಏನಾಯಿತು, ಅವನು ಹೋಗಿ ಒಂದು ಸಣ್ಣ ಮಗು ಅಷ್ಟು ದೊಡ್ಡ ರಾಕ್ಷಸನ್ನ ಹೇಗೆ ಸಾಯಿಸೋಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಅಘಟಿತ ಘಟನಾ ಸಾಮರ್ಥ್ಯ ಭಗವಂತನಿಗೆ ಮಾಡೋಕ್ಕೆ ಸಾಧ್ಯ ಮಾಡ್ದ. ಅದಾದಮೇಲೆ ಸೆರೆಮನೆಗೆ ಬರ್ತಾನೆ. ಯಾರ್ಯಾರನ್ನ ಸೆರೆಮನೆಯಲ್ಲಿ ಇಟ್ಟಿದ್ದ, ತನಗೆ ಯಾರು ವಿರೋಧವಾಗಿ ಮಾತಾಡ್ತಾರೋ ಅವರನ್ನೆಲ್ಲ ಸೆರೆಮನೆಯಲ್ಲಿ ಇಟ್ಬಿಡೋದು. ಚೈನಾ ದೇಶದ ಥರ ಯಾರು ಮಾತಾಡ್ತಾರೋ ಪ್ರೆಸ್ಸ ಅವ್ರನ್ನ ಒಳಗಿಟ್ಬಿಡ ಅಥವಾ ಎಲಿಮಿನೇಟ್ ಮಾಡಿಬಿಡೋದು. ಶತ್ರಾರ್ ತಿರಲಡಿಯ ಶತ್ರು ಶತ್ರುಜಯ ಆಂಡಾಳು ಮುಂದೆ ನಮ್ಗೆ ಹೇಳ್ಕೊಡ್ತಾಳೆ, ಶತ್ರುಗಳನ್ನ ನಿರಸನ ಮಾಡಬಾರ್ದು, ಅವ್ರಿಗೂ ನಮಗೆ ಇರೋ ಒಂದು ದ್ವೇಷನ ಮಾತ್ರ ನಾವು ತೆಗಿಬೇಕಷ್ಟೇ. ಆ ಶತ್ರುತ್ವ ತೆಗೆದುಬಿಟ್ರೆ ಅವರು ನಮ್ಗೆ ಇನ್ನೊಂದು ಫ್ರೆಂಡ್ ಆಗಿಬಿಡ್ತಾರೆ. ಯಾವಾಗಲೂ ಹೇಟ್ರೇಟ್ ಬೆಳೆಸ್ಕೊಂಡು ಹೋಗ್ತಾ ಇರ್ತೀವಿ. ಯಾರೋ ಒಬ್ಬರನ್ನ ಕೊಂಡ್ರಾಗಲ್ಲ ಅಂದರೆ ಕೊಂಡ್ರಾಗೋದಿಲ್ಲ ಅಂತ ಅದೇ ಥರ ಅವ್ರಿಗೂ ನಮ್ಗೆ ಕಂಡ್ರೆ ಆಗದೆ ಇರೋಕ್ಕೆ ಏನು ವಿಷಯ, ಆ ವಿಷಯವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆ ವಿಷಯವನ್ನು ತೆಗೆದುಬಿಟ್ರೆ ಅವರು ನಮ್ಗೆ ಇನ್ನೊಂದು ಸ್ನೇಹಿತರ ಆ್ಯಡ್ ಆಗಿಬಿಡ್ತಾರೆ. ಎಷ್ಟೋ ಹೇಳ್ತಾರೆ ರಾವಣನಿಗೆ ಸ್ನೇಹಿತನಾಗಿ ಬಾ, ಮಿತ್ರ ಭಾವೇನ ಸಂಪ್ರಾಪ್ತಿ. ಸೀತೆ ಕೂಡ ಹೇಳ್ತಾಳೆ, ಫ್ರೆಂಡ್ ಥರ ಹೋಗು, ಫ್ರೆಂಡ್ ನಿಜವಾಗ್ಲೂ ಬೇಡ, ಫ್ರೆಂಡ್ ಥರ ವೇಷ ಹಾಕೊಂಡು ಹೋಗು ಅಂತ ಹೇಳ್ತಾನೆ. ಅಷ್ಟಕ್ಕೆ ರಾಮ ನಿನಗೆ ಸಹಾಯ ಮಾಡ್ತಾನೆ, ನಿನ್ನ ಮನ್ನಿಸ್ಬಿಡ್ತಾನೆ ಅಂತ ಕೇಳಲ್ಲ. ಆದರೆ ಅವನು ಆ ಥರ ಮಾಡಿ ಇವನು ಕೃಷ್ಣ ಏನು ಮಾಡ್ತಾನೆ, ಸೆರೆಮನೆಗೆ ಬರ್ತಾನೆ. ಬಂದಾಗ ಉಗ್ರಸೇನ, ದೇವಕಿ, ವಸುದೇವ ಎಲ್ಲರನ್ನೂ ಸೆರೆಮನೆಯಲ್ಲಿ ಇಟ್ಟಿರ್ತಾನೆ, ಎಲ್ಲರನ್ನೂ ಬಿಡಿಸ್ತಾನೆ. ದೇವಕಿಗಂತೂ ಕೃಷ್ಣನ ನೋಡಿ ಅಷ್ಟಿಷ್ಟಲ್ಲ ಆನಂದ, ಯಾರಿಗಾಗೋದಿಲ್ಲ ಹೇಳಿ. ಮೊದಲನೇ ದಿವಸ ಹುಟ್ಟಿದಾಗ ನೋಡಿದ್ದು ಮಗುನ, ಆಮೇಲೆ ಅವಾಗಲೇ ನೋಡೋದು. ಬಾಸಿ ತಕ್ಕೊಂಡು, ಕೃಷ್ಣ ನಿನಗೆ ಒಂದು ತೊಟ್ಟು ಹಾಲು ಕೂಡ ಕೊಡಲಿಲ್ವಲ್ಲೋ, ನಾನು ನಿನ್ನ ಹಾಗೆ ಕಳಿಸ್ಬಿಟ್ಟನಲ್ಲ, ಎಂಥ ಪಾಪಿ ನಾನು, ಇವ್ರು ನಿಂಗೆ ಹಾಲು ಕೊಡಬೇಕು ಅಂತ ಅನ್ಸುತ್ತೆ ನನಗೆ ಅಂತ ಹೇಳ್ತಾನೆ. ಅಯ್ಯೋ ಕೊಡು, ಅದಕ್ಕೆ ನಾನು ಕುಡಿತೀನಿ ಅಂತ ಅವನು. ಹಾಲು ಸ್ರವ ಆಗುತ್ತೆ ಅವಾಗ, ತುಂಬ ಪ್ರೀತಿ ಇದ್ದಾಗ ಮತ್ತೆ ಹಾಲು ಬರುತ್ತೆ. ನಮ್ಮ ಅತ್ತೆಯವರು ಯಾವಾಗಲೂ ಹೇಳೋರು, ಹಸುಗಳೆಲ್ಲ ಕೊಟ್ಟಿಗೆಯಲ್ಲಿದ್ದರೆ ಹಸು ಅದ್ರ ಮರಿ ಅದೆಲ್ಲ ಹಾಕ್ತಾ ಇರುತ್ತೆ, ಬೇಗ ಬೇಗ ಉತ್ಪತ್ತಿನೂ ಆಗುತ್ತೆ, ಹಾಕ್ತಾ ಇರುತ್ತೆ. ಅದ್ರ ಮಗುದು ಮಧ್ಯದಲ್ಲಿ ಅದಕ್ಕರೂ ಹಾಕಿದ್ರೆ ಅಮ್ಮ ಹೇಳ್ತಲ್ಲ, ಅಜ್ಜಿ ಹಸು ಅದು ಕೂಡ ಹಾಲು ಸೊರ್ದು ಬಿಡುತ್ತಂತೆ ವಸತಿ. ಅಷ್ಟು ಅದಕ್ಕೆ ಪ್ರೀತಿ, ಇದ್ರ ಮೇಲೆ ನೋಡಿ ಹಾಲು ಕೊಡಬೇಕು ಅಂತ ಹಾಲು ಸೊರಿಯತ್ತೆ ಅಂತ. ಆ ಥರ ಹಾಲು ಸೊರೀತಂತೆ ದೇವಕಿಗೆ. ತುಂಬ ತೃಪ್ತಿಯಾಗಿ ಕುಡಿದ್ಬಿಟ್ಟು ಅಮ್ಮನ್ನೇ ನೋಡ್ತಾರಂತೆ. ನೋಡಿದಾಗ ಅಮ್ಮ ಹೇಳ್ತಾಳಂತೆ, ನನಗೆ ಇನ್ನೂ 6 ಮಕ್ಕಳಿದ್ರು ಕಣೋ, ನ್ಯಾಯವಾಗಿ ಎಲ್ಲರನ್ನೂ ಕೊಂದ್ಬಿಟ್ಟ ಕಣೋ ನಿನ್ನ ಅಣ್ಣಂದ್ರನ್ನ ಅಂತ, ಅವ್ರನ್ನೆಲ್ಲ ನೋಡಬೇಕು ಅಂತ ಆಸೆ ಆಗುತ್ತಲ್ಲ ನನಗೆ. ಅಯ್ಯೋ ಅದಕ್ಕೆ ಈಗ ಕರೆಸ್ತಿದ್ದಾಳು ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಯಮಲೋಕದಲ್ಲಿ ಎಲ್ಲೋ ಇರ್ತಾರೆ, ಎಲ್ಲರನ್ನೂ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಾಗ ಅವರೆಲ್ಲ ಯಾಕೆ ಅವರನ್ನೆಲ್ಲ ಕರ್ಕೊಂಡು ಬಂದ ಅಂತ ಹೇಳಿದ್ರೆ, ಅವರಿಗೆ ಒಂದು ಶಾಪ, ಅವರೆಲ್ಲ ಒಳ್ಳೆ ಯೋಗ್ಯರಾಗಿದ್ದು ಒಂದು ಶಾಪಗ್ರಸ್ತರಾಗಿರ್ತಾರೆ. ಯಮಪುರಿನಲ್ಲಿ ಶಾಪ ಪನಿಷ್ಮೆಂಟ್ ತಗೊಳ್ತಾ ಇರ್ತಾರೆ. ಅವ್ರಿಗೆ ಯಾವಾಗ ಶಾಪ ವಿಮೋಚನೆ ಅಂದರೆ ಹೀಗೆ ಹುಟ್ಟಿದ ತಕ್ಷಣ ಕಂಸ ಸಾಯಿಸಬೇಕು ಅಂತ ಇರುತ್ತೆ, ಸಾಯಿಸ್ತಾನೆ. ಈ ಭಗವಂತ ಕುಡಿದು ಉಚ್ಚಿಷ್ಟ ಆಗಿರುತ್ತಲ್ಲ ಎಲೆ ಹಾಲು, ಅದನ್ನು ಅವರು ಕುಡಿದ್ರೆ ಅವ್ರಿಗೆ ಮೋಕ್ಷ. ಸೊ ಒಂದೊಂದೇ ಮಗು ಬರುತ್ತೆ, ಆ ಹಾಲನ್ನು ಕುಡಿದಿದ ತಕ್ಷಣ 6 ಮಕ್ಕಳಿಗೂ ಮೋಕ್ಷ ಆಗುತ್ತೆ. ಏನೇ ಯಾರಿಗೆ ಸಾಧ್ಯ ಹೋಗ್ಬಿಟ್ಟು ಅವ್ರನ್ನ ಮತ್ತೆ ಕರ್ಕೊಂಡು ಬರೋಕ್ಕೆ. ಇನ್ನೂ ಒಂದು ಕಡೆ ಅದೇ ಥರ ಇದೆ. ಸಾಂದೀಪಿನಿ ಗುರುಕುಲದಲ್ಲಿ 64 ದಿವಸ ಮಾತ್ರ ಗುರುಕುಲಕ್ಕೆ ಹೋದಂತೆ. ಅದು ಶಾರ್ಟ್ಕಟ್ ಮೆಥಡು. ಒಂದು 25 ವರ್ಷ ಆದಮೇಲೆ ಡೈರೆಕ್ಟಾಗಿ ಗ್ರ್ಯಾಜುಯೇಷನ್ ಮಾಡ್ಬೋದು ಅಂತ ಆ ಥರ ಈ ಕೃಷ್ಣ ಕೊರ್ಮ. ನಾನು ತುಂಬ ದಿವಸ ಎಲ್ಲ ಹೋಗೋಕ್ಕಾಗಲ್ಲ, ಸ್ಕೂಲಿಂಗೆಲ್ಲ ಯಾವುದನ್ನ ಶಾರ್ಟ್ಕಟ್ ಮೆಥಡ್. ಸರಿಪ್ಪ 64 ವಿದ್ಯೆ ಇದೆ, 64 ದಿವಸ ನೀನು ಗುರುಕುಲಕ್ಕೆ ಹೋಗ್ಬಿಡು, ಹೋಗಿದ್ದು ಶಾಸ್ತ್ರ ಮಾಡಬೇಕು, ಗುರುಮುಖಿಯರಾಗಿ ನಿನಗೆಲ್ಲ ಬಂದಿರ್ಬೋದು, ಆದರೆ ಗುರುಮುಖಿಯನ್ನ ಕಲ್ತ್ಕೊಳ್ತಾ ಇದ್ದರೆ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ ಅಂತ. ಅದಕ್ಕೋಸ್ಕರ ಹೋಗ್ತಾನಂತೆ. ಯಾಕೆ ಅಂತ ಹೇಳಿದ್ರೆ ಮುಂದೆ ಭಗವದ್ಗೀತೆ ಉಪದೇಶ ಮಾಡಬೇಕು. ಇವನು ಆಚಾರ್ಯ ಸ್ಥಾನದಲ್ಲಿ ನಿಂತ್ಕೊಂಡು ಭಗವದ್ಗೀತೆ ಉಪದೇಶ ಮಾಡ್ತಾ ಇದ್ರೆ ಎಲ್ಲಿಂದ ಕಲ್ತ್ಕೊಂಡೆ, ಯಾರು ನಿನ್ನ ಗುರುಗಳು ಅಂತ ಕೇಳಿದ್ರೆ, ಸಾಂದೀಪಿನಿ ಗುರುಕುಲಕ್ಕೆ ನಾನು ಹೋಗಿದ್ದೀನಿ ಹೇಳ್ಬೋದಲ್ಲ, ಅಡ್ರೆಸ್, ಗ್ರ್ಯಾಜುಯೇಷನ್, ಒಂದು ಸರ್ಟಿಫಿಕೇಟ್, ಡಾಕ್ಟರ್ಗಳೆಲ್ಲ ಹಾಕ್ಕೊಂಡಿರ್ತಾರಲ್ಲ ಒಂದು ಇದು. ಆ ಥರ ಸಾಂದೀಪಿನಿ ಹತ್ರ ಬಂದು ಗುರುಕುಲದಲ್ಲಿ ಅಭ್ಯಾಸ ಮಾಡ್ತಾ ಇರ್ಬೇಕಾದ್ರೆ, ಗುರುಕುಲದಲ್ಲಿ ಎಲ್ಲ ಅಭ್ಯಾಸ ಆಯಿತು. ವಾಪಸ್ ಹೋಗ್ಬೇಕಾದ್ರೆ ಏನಾದರೂ ಗುರುದಕ್ಷಿಣೆ ಕೊಡಬೇಕಲ್ಲ, ಏನು ಕೊಡೋದು ಅಂತ ಕೇಳ್ತಾರೆ. ಸಾಂದೀಪಿನಿ ಹೇಳ್ತಾರೆ, ಅಯ್ಯೋ ನಿನಗೆ ಹೇಳ್ಕೊಟ್ಟಿದ್ದೇ ಒಂದು ನನಗೆ ದಕ್ಷಿಣೆ ಥರ, ನೀನೇನು ಕೊಡಬೇಕಾಗಿಲ್ಲ, ನೀನು ಹೋಗಪ್ಪ. ಅಷ್ಟು ಚೇಷ್ಟೆ ಮಗು, ಸದ್ಯ ನೀನು ಸ್ಕೂಲ್ ಬಿಟ್ಟು ಹೋದರೆ ಸಾಕು ನನಗೆ, ಅದೇ ಒಂದು ದೊಡ್ಡ ಉಪಕಾರ. ಕೆಲವು ಮಕ್ಕಳು ಹಾಗೇನೆ 10th ಸ್ಟ್ಯಾಂಡರ್ಡ್ ಮುಗಿಸಿ ಹೋಗ್ತಾರೆ ಅಂದರೆ ಸದ್ಯ ಟೆರರ್. 3 ವರ್ಷ ಅವನು ಇಲ್ಲಿ ಇದ್ನಲ್ಲ ಹೈಸ್ಕೂಲಲ್ಲಿ, ಅವನನ್ನು ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿತ್ತು ನನ್ನ ಹತ್ರ. ಹಾಗೆ ಸಾಂದೀಪಿನಿ ಗುರುಕುಲ ಬಿಟ್ಟು ಬರಬೇಕಾದ್ರೆ ಏನು ಬೇಡ ಅಂತಾರೆ ಸಾಂದೀಪಿನಿ. ಅವ್ರ ಹೆಂಡತಿ ಬಾಗಿಲಿಂದ ನಿಂತ್ಕೊಂಡು, ಅಯ್ಯೋ ಹಾಗೆ ಕಳಿಸ್ಕೊಡ್ತಾರೆ, ಕೇಳ್ರಿ ಅಂತಾರಂತೆ. ಕೃಷ್ಣಂಗೆ ಎಲ್ಲ ಗೊತ್ತು, ನೋಡ್ತಾ ಇರ್ತಾನೆ. ಏನು ಬೇಕು ಅಮ್ಮ ಅಂತ ಹೇಳ್ತಾರೆ. ಸಾಂದೀಪಿನಿ ಬೈತಾರೆ, ವಿದ್ಯೆ ಹೇಳ್ಕೊಟ್ರೆ ಹಂಗೆಲ್ಲ ದುಡ್ಡೆಲ್ಲ ತೊಗೊಳ್ಬಾರ್ದು, ಗೊತ್ತಿಲ್ಲ, ನಾನು ಯಾರ ಹತ್ರ ಏನು ತೊಗೊಂಡಿಲ್ಲ, ಯಾಕೆ ನೀನು ಆ ಥರ ಹೇಳ್ತಾ ಇದೀಯಾ ಅಂತ.
ಅವಾಗ ಇಲ್ಲ ಇಲ್ಲ ನೀವು ಹೇಳಿ ನಾವು ತಂದ್ಕೊಡ್ತೀವಿ ಅಂತ. ಅಯ್ಯೋ ಅದೆಲ್ಲ ಸಾಧಾರಣ ವಿಷಯ ಅಲ್ಲಪ್ಪ, ನೀನು ಹೋಗು, ನಿನ್ನ ಪಾಡಿಗೆ ನೀನು ಬೃಂದಾವನಕ್ಕೆ ಹೋಗು ಅಂತ ಹೇಳ್ತಾರೆ. ಕೇಳಲ್ಲ ಕೃಷ್ಣ ಬಲರಾಮ. ಏನು ಏನು ಹೇಳಿ ಅಂತಾರೆ. ಅವಾಗ ಸಾಂದೀಪಿನಿ ಹೆಂಡತಿ ಹೇಳ್ತಾಳೆ, ಇಲ್ಲಪ್ಪ ನಮಗೆ ಈಗ 11 ವರ್ಷದ ಹಿಂದೆ ಒಂದು ಗಂಡು ಮಗು ಇತ್ತು, 5 ವರ್ಷದ ಮಗು. ಅದು ಈ ಥರ ಸಮುದ್ರದಲ್ಲಿ ಹೋಗ್ಬೇಕಾದ್ರೆ ಹೋಗ್ಬಿಡ್ತು ಒಳಗಡೆ, ಯಾವುದೋ ಏನೋ ನುಂಗ್ಬಿಡ್ತು ಅಂತ ಕಾಣುತ್ತೆ. ನಮಗೆ ಅವಶೇಷನೂ ಸಿಗಲಿಲ್ಲ, ನನಗೆ ನನ್ನ ಮಗ ಬೇಕು ಅಂತ ಕೇಳ್ತಾನೆ. ಅಯ್ಯೋ ಅಷ್ಟೇ ತಾನೆ ಅಂತ ಅವ್ರು ಹೇಳಿದ್ದೆ ಸಾಕು ಅಂತ ಸಮುದ್ರದ ಕಡೆ ಓಡೋಗ್ತಾರಂತೆ. ಸಾಂದೀಪನಿ ಕಿರಿಸ್ತಾನೆ ಇದ್ದಾರೆ. ಅಯ್ಯೋ ಅವ್ನು ಹೋಗಿ 11 ವರ್ಷ ಆಯಿತು, ಇವಾಗ ಎಲ್ಲಿ ಸಿಗ್ತಾನೆ, ಎಲ್ಲ ತಿಂದು ತಿಮಿಂಗ್ಲ ಯಾವುದೋ ತಿಂದು ಹೊಟ್ಟೋಗ್ಬಿಟ್ಟಿರುತ್ತೆ, ಇವಾಗ ಹೋಗ್ಬೇಡ ಹೋಗ್ಬೇಡ ಅಂತ ಹೇಳ್ತಾ ಇದ್ರೆ ಕೇಳೋದೇ ಇಲ್ಲ. ಹೋಗಿ ಒಳಗಡೆ ಧುಮುಕ್ತಾರೆ. ಧುಮುಕಿದ್ರೆ ಕೆಳಗಡೆ ಒಂದು ದೊಡ್ಡ ಶಂಕ ಥರದ್ದು ಒಬ್ಬ ರಾಕ್ಷಸ ಇರ್ತಾನೆ. ಅವನನ್ನು ಕೇಳ್ತಾರೆ, ನೀವೇನಾದರೂ ನೋಡಿದ್ರೆ ಒಬ್ಬ ಮಗ ಈ ಥರ ಬಂದಿದ್ದು. ಓಹೋ ಅವನು ನಾನೇ ತಿಂದೆ ಅಂತ ಹೇಳ್ತಾನಂತೆ. ಈ ಪಂಚಜನ ಅಂತ ರಾಕ್ಷಸನ ಹೆಸರು. ಕೋಪ ಬರುತ್ತಂತೆ, ಒಂದು ಗುದ್ದಿದ್ದಾರೆ. ಅಯ್ಯೋ ನನ್ನ ಆಹಾರ ನನಗೆ ಬಂತು, ನಾನು ತಿಂದೆ ಅಂತ. ಅವನು ಎಲ್ಲಿದ್ದಾನೆ ಇವಾಗ ಅಂದರೆ ಅವನೆಲ್ಲೋ ಯಮಲೋಕದಲ್ಲ, ಏನೋ ಪುಣ್ಯಲೋಕನೋ ಪಾಪಲೋಕನೋ ಏನೋ ಅನುಭವಿಸ್ತಾ ಇರಬೇಕು ಅಂತ ಹೇಳ್ಬಿಡ್ತಾನೆ. ಅವಾಗ ಸಂಗತಿ ಹೇಳಿದ್ನಲ್ಲ, ಅವನು ಏನಾಯಿತು ಅಂತ ಹೇಳಿದ್ರೆ, ನಂಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟಿದ್ರು, ಇವ್ರು ಹುಡುಕ್ಬೇಕಾಗ್ತಾ ಇತ್ತು. ನಾನೇ ತಿಂದೆ ಅಂತಲೂ ಹೇಳಿದ್ದಾನೆ ಇವನು. ಆಮೇಲೆ ಅಲ್ಲೆಲ್ಲೋ ಇರಬೇಕು ಅಂತಲೂ ಹೇಳಿದ್ದಾನೆ. ಅದಕ್ಕೆ ಏನು ಮಾಡ್ತಾನೆ, ಓ ಈ ಥರ ಒಂದು ಒಳ್ಳೆ ಉಪಕಾರ ಮಾಡಿದೆಲ್ಲ, ಏನು ಮಾಡಬೇಕು ಅಂದರೆ ನಾನು ಸದಾ ನಿನ್ನ ಕೈಯಲ್ಲೇ ಇರಬೇಕು ಅಂತ ವರ ಮಾಡ್ಕೊಂಡು ಬೇಡ್ತಾನಂತೆ. ಅವನೇ ಪಾಂಚಜನ್ಯ, ಆ ಶಂಕನೇ ಪಾಂಚಜನ್ಯ. ನೀವು ಕೇಳ್ಬೋದು, ನಮಗೆಲ್ಲ ಪ್ರಶ್ನೆ ಕೇಳ್ತೀವಿ, ಯಾವಾಗಲೂ ವಿಷ್ಣು ಕೈನಲ್ಲಿ ಯಾವಾಗಲೂ ಪಾಂಚಜನ್ಯ ಆಯಿತು, ಈ ಕೃಷ್ಣಾವತಾರ ಆದಮೇಲೆ ನಮಗೆ ಸಿಗ್ತಾ, ಅದುವರೆಗೂ ಆ ಕೈ ಖಾಲಿನೇ ಇತ್ತಾ ಅಂತ ಕೇಳಬಾರ್ದು. ಈ ಕಥೆಗಳೆಲ್ಲ ಹೇಗೆ ಸಾಂದರ್ಭಿಕವಾಗಿ ಮಧ್ಯದಲ್ಲಿ ತೋರಿಸ್ತಾರೆ ಅಂತ ಹೇಳಿದ್ರೆ, ಆ ಶಂಕದ ಚರಿತ್ರೆ ಏನು ಅಂತ ನಮಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಆ ಶಂಕ ಪಂಚಜನ್ಯನೇ ಅವನ ಪಾಂಚಜನ್ಯವಾಗಿ ಇಟ್ಕೊಳ್ತಾನೆ. ಸರಿ, ಕೃಷ್ಣ ಹೋದ, ಅಲ್ಲಿ ಯಮಪುರಿನಲ್ಲಿ ಹೋದ, ಅಲ್ಲಿ ನೋಡಿದ್ರೆ ಈ ಸಾಂದೀಪಿನಿ ಮಗ ಯಾವುದೋ ಒಂದು ಶಿಕ್ಷೆ ಅನುಭವಿಸ್ತಾ ಇರ್ತಾನೆ. ಆ ಹುಡುಗನ ಕೊಡು ಅಂತ ಕೇಳ್ತಾನೆ. ಅವ್ನಿಗಿನ್ನ ಟರ್ಮ್ ಮುಗ್ದಿಲ್ಲ, ಇನ್ನ ಇದೆ. ಅದೆಲ್ಲ ಎಲ್ಲ ಕಟ್ ಮಾಡಿ ಎಲ್ಲ ಇಂಡಿಪೆಂಡೆನ್ಸ್ ಡೇನೋ ಇನ್ಯಾವುದೋ ಬಂದರೆ ಎಲ್ಲರನ್ನೂ ಬಿಡುಗಡೆ ಮಾಡಿಬಿಡ್ತಾರಲ್ಲ, ಆ ಥರ ಹೋದ, ಹೇಳ್ಕೊಂಡ ಕರ್ಕೊಂಡು ಬಂದ. ಉರುವೆ ಕೊಡುತ್ತಾನೋ ಆಳ್ವಾರ್ಗಳು ಹೇಳ್ತಾರೆ, ಕರಿಯಾಳ್ವಾರ ಹಾಡಲ್ಲಿ. ಗುರುದಕ್ಷಿಣೆಯಾಗಿ ಹೇಗಿದ್ನೋ ಹಾಗೆ ಕೊಡ್ತಾರೆ. 5 ವರ್ಷದಲ್ಲಿ ಹೇಗಿದ್ನೋ ಹಾಗೆ ತಂದು ಕೊಡ್ತಾರೆ. ಯಾಕೆಂದರೆ 5 ವರ್ಷದಿಂದ 11 ವರ್ಷದವರೆಗೂ ಬೆಳೆಸ್ಬೇಕಾದ್ರೆ ಆ ತಾಯಿಗೆ ಆ ಸ್ಟೇಜಸ್ ಎಲ್ಲ ಎಂಜಾಯ್ ಮಾಡ್ತಾಳಲ್ಲ, ಹಾಗೆ ಎಂಜಾಯ್ ಮಾಡಲಿ ಅವಳು, ಆ ಥರ ಖುಷಿಯ ಪಡಲಿ ಅವಳು, ಸಂತೋಷ ಪಡಲಿ ಅಂತ. ಉರುವೆ ಕೊಡುತ್ತಾನೋ ಮಾಯನೈ. ಎಷ್ಟು ಹೇಳ್ಬೋದು, 1 2 ಗೋವರ್ಧನ ಬೆಟ್ಟವನ್ನು ಒಂದು ತುದಿ ಬೇಳಲ್ಲಿ ಎತ್ಬಿಡ್ತಾನೆ. ಅವನು ಎತ್ಕೊಂಡ್ಬಿಟ್ಟು ಎಲ್ಲರೂ ಬನ್ನಿ ಇದ್ರ ಕೆಳಗಡೆ ಕೂತ್ಕೊಳ್ಳಿ, ಎಷ್ಟು ಬೇಕಾದ್ರೆ ಮಳೆ ಸುರಿಸ್ಲಿ, ಏನು ಯೋಚನೆ ಮಾಡಬೇಡಿ ಇಂದ್ರ ಅಂತ ಹೇಳ್ತಾರೆ. ಅದಕ್ಕೆ ಅಟ್ಟು ಕುರಿಶೋರು ಪರ್ಪದ ಮುಂತೈರ್ವಾವಿಯು ನೈರುಳ ಮಡಂಗ ಪೊಟ್ಟ ತುತ್ತಿ, ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಅನ್ನ ಬಂಡಿನಲ್ಲಿ ಎಲ್ಲ ಪುಳಿಯೋಗರೆ ಇನ್ನೇನು ತಿಂಡಿ ಎಲ್ಲ ಸಾಮಾನು ತೊಗೊಂಡೋಗಿ ವರ್ಷಕ್ಕೊಂದ್ಸತಿ ಎಲ್ಲ ಇಂದ್ರನಿಗೆ ಎಡೆ ಇಡ್ತಾ ಇದ್ರು, ಅವನಿಗೆ ಕೊಡ್ತಾ ಇದ್ರು. ಇಂದ್ರ ಬಂದು ತೊಗೊಂಡೋಗ್ತಾ ಇದ್ದ. ಅದಕ್ಕೆ ಕೃಷ್ಣ ನೋಡ್ತಾನೆ, ಇಷ್ಟೊಂದು ಯಾಕೆ ಇಂದ್ರನಿಗೆ, ಅವನೇನು ಮಾಡಿದ ಮಹಾ ಅಲ್ಲಿ ಎಲ್ಲ ಗೋವರ್ಧನ ಬೆಟ್ಟದಲ್ಲಿ ಅವ್ನಿಗೆ ಇಡಬೇಕು, ಇಂದ್ರ ಬಂದು ತೊಗೊಂಡೋಗ್ತಾನೆ. ಈಗ ಬೆಟ್ಟಕ್ಕೆ ಕೊಡ್ರು, ಬೆಟ್ಟ ತಾನೇ ನಮಗೆ ಮಳೆ ಕೊಡೋದು, ಬೆಟ್ಟ ತಾನೇ ಗೋಮಾಳ ನಮಗೆ, ಅವನಿಗೆ ಇಂದ್ರನಿಗೆ ಯಾಕೆ ಕೊಡ್ತೀರಾ ಅಂತ ಕೃಷ್ಣ ಹೇಳ್ತಾನೆ. ಕೃಷ್ಣ ನೀನು ಹೇಳಿದ್ರೆ ಸರಿಪ್ಪ, ಅಷ್ಟು ಒಬಿಡಿಯಂಟ್, ಅನನ್ಯ ಗತಿತ್ವ. ಗೋಪಿಕೆಯರಿಗೆ ಗೊಲ್ಲರಿಗೆ ಎಲ್ಲ ಯಾಕೆ ಸುಲಭವಾಗಿ ಮೋಕ್ಷ ಸಿಕ್ತು ಅಂದರೆ ಮಹಾವಿಶ್ವಾಸ, ದೇವರಲ್ಲಿ ಮಹಾವಿಶ್ವಾಸ. ಭಗವಂತ ಏನು ಹೇಳಿದ್ರೆ ಅದನ್ನೇ ಸರಿ ಇರೋದು, ಅದನ್ನೇ ನಂಬೋದು. ಆಯಿತು ಅಂತ ಹೇಳ್ತಾನೆ. ಎಲ್ಲ ಇಟ್ಟರು, ಯಾರೂ ಬಂದು ತಿಗ್ಲೇ ಇಲ್ವಲ್ಲೋ. ನಾವು ಪ್ರತಿ ವರ್ಷ ಕೊಡ್ತಾ ಇದ್ರೆ ಇಂದ್ರ ಬಂದು ತೊಗೊಂಡು ಹೋಗ್ತಾ ಇದ್ದ, ಯಾರೂ ಬರಲಿಲ್ವೋ ಅಂತ ಹೇಳಿದ್ರೆ, ಹಂಗೋ ಅರ್ಬೂದ ಕೊಂಡೆ ಒಂದು ಇಮ್ಯಾಜಿನರಿ ಕೈ ಅಂತೆ, ಗೋವರ್ಧನ ಹಿಂದ್ಗಡೆಯಿಂದ ಒಂದು ಕೈ ಬರೋ ಥರ ಬಂದು ಎಲ್ಲ ತಿಂತಂತೆ. ಆ ಬೆಟ್ಟಕ್ಕೆ ಬಾಯಿ ಬರೋ ಥರ ಎಲ್ಲ ತೋರಿಸಿ ಆ ಜನಗಳು ನಂಬೋ ಥರ ಮಾಡಿದಂತೆ. ತೃಪ್ತಿ ಆಯ್ತು ಇವಾಗೆಲ್ಲ ಗೊಲ್ಲರಿಗೆ. ತಿಂತು ಬೆಟ್ಟ ಬರೋಲ್ಲ ಕಡೋ, ನಾವು ಕೊಟ್ಟಿದ್ದೆಲ್ಲ ತಿಂತು. ಕೋಪ ಬಂದಂತೆ ಇಂದ್ರನಿಗೆ. ಹಾಗೆ ಒಂದು ಕಲ್ಮಾರಿ, ಹೇಗೆ ಅಂದರೆ ಆಲಿಕಲ್ಲು ಇದೆಯಲ್ಲ, ಕಲ್ಮಾರಿ, ಮಾರಿ ಅಂದರೆ ತಮಿಳಲ್ಲಿ ಮಳೆ, ಕಲ್ಮಾರಿ ಸುರಿಸ್ತಾನಂತೆ. ವರುಣದೇವನ ಕರೆದ್ಬಿಟ್ಟು ಎಲ್ಲ ಕೊಚ್ಚೋಗ್ಬಿಡ್ಲಿ, ಎಲ್ಲ ಸುರಿದ್ಬಿಡು ಅಂತ. ಸೂಕರ್ಗಳೆಲ್ಲ ಕೊಚ್ಚೋಗ್ಬಿಡ್ತಂತೆ. ಕೃಷ್ಣ ಅಂತ ಓಡ್ ಬಂದ್ರು ತಿರ್ಗಾ. ಅವಾಗ ಏನು ಮಾಡೋದು ಅಂತ, ಏನು ಮಾಡೋದು, ನಾವೆಲ್ಲ ಏನಕ್ಕೆ ಕೊಟ್ವಿ, ಈ ಬೆಟ್ಟಕ್ಕೆ ತಾನೇ ಕೊಟ್ಟಿದ್ದೀವಿ, ಬೆಟ್ಟನೇ ನಮ್ಮನ್ನು ಕಾಪಾಡುತ್ತೆ, ಬಂದರು. ಹೌದಾ, ಎಲ್ಲರನ್ನೂ ಕರ್ಕೊಂಬನ್ನಿ, ಇಲ್ಲಿ ಕೆಳಗಡೆ ನಿಂತ್ಕೊಳ್ಳಿ ಅಂತ ಹೇಳ್ತಾನೆ. ಆಗ ಒಂದು ಬೆರಳಲ್ಲಿ ಆ ಬೆಟ್ಟವನ್ನು ತೆಗೆದಿಟ್ಕೊಳ್ತಾನೆ ಕೊಡೆ ಥರ. ಎಲ್ಲರೂ ಅದರ ರಕ್ಷಣೆಯಲ್ಲಿ ಇರ್ತಾರೆ. ಇಲ್ಲ ಎದಕ್ಕಿದ್ದೆ
ಬೆಟ್ಟವನ್ನು ಇಟ್ಕೊಳ್ತಾನೆ, ಬೆಟ್ಟದಿಂದ ಸಂರಕ್ಷಣೆ ಮಾಡ್ತಾನೆ. ಹೇಗೆ ಅಂತ ಹೇಳಿದ್ರೆ ಗೋವರ್ಧನ ಬೆಟ್ಟನೇ ಒಂದು 10 ಹಾಡು ತುಂಬ ಚೆನ್ನಾಗಿ ಇವರು ಪೆರಿಯಾಳ್ವಾರ್ ಹಾಡ್ತಾರೆ. ಅದರಲ್ಲಂತೂ ಹೇಗೆ ಅಂತ ಹೇಳಿದ್ರೆ ಗೋವರ್ಧನ ಬೆಟ್ಟವನ್ನು ಎಲ್ಲರೂ ಚಿತ್ರ ಮಾಡ್ಬೇಕಾದ್ರೆ ಬೆಟ್ಟನ ಹೀಗೆ ಇಟ್ಕೊಂಡಿರೋ ಥರ ಮಾಡ್ತಾರೆ. ಹಾಗೆ ಇಟ್ಕೊಳ್ಳಿಲ್ವಂತೆ, ತೆಗೆದು ರಿವರ್ಸ್ ಆಗಿ ಇಟ್ಕೊಳ್ತಾರೆ. ಯಾಕೆಂದರೆ ಅದರಲ್ಲಿ ಮರ ಗಿಡ ಬಳ್ಳಿಗಳೆಲ್ಲ ತೊಂಗಬೇಕು. ಅದು ತೊಗ್ತಾ ಇದ್ರೆ ಅದರಲ್ಲಿ ಹಣ್ಣು ಕಾಯಿಗಳೆಲ್ಲ ಈ ಕೆಳಗಡೆ ಪ್ರಾಣಿಗಳು ಇವೆಲ್ಲ ಹಾಗೆ ಕಿತ್ಕೊಂಡು ತುಂಬ ತಿನ್ನೋ ಥರ. ಕೊಲ್ಲರಿಗೆಲ್ಲ ಎಷ್ಟಿಷ್ಟ ಆಗ್ಬಿಟ್ಟಿದೆ, ಸುಲಭವಾಗಿ ಊಟ ಸಿಗ್ತಾ ಇದೆಯಲ್ಲ ಕೃಷ್ಣ. ಆದರೆ ಒಂದೇ ಒಂದು ಗೊತ್ತಾಗ್ತಾ ಇಲ್ಲ, ಎಷ್ಟು ಮಳೆ ಬರ್ತಾ ಇದೆ, ಯಾವಾಗ ರಾತ್ರಿನೋ ಯಾವಾಗ ಬೆಳಗ್ಗೆನೋ ಏನು ಗೊತ್ತಾಗ್ತಾ ಇಲ್ಲ ಅಂತಾರೆ. ಹೌದಾ, ಕೃಷ್ಣ ಗೊತ್ತಾಗಿಸ್ತೀನಿ ತಾಳು ಅಂತ ಒಂದು ಕಣ್ಣು ತೆಗಿತಾನಂತೆ, ಒಂದು ಕಣ್ಣು ಸೂರ್ಯ ಅವನಿಗೆ, ಅದು ಅವಾಗ ಹಗಲು. ಅವಾಗೆಲ್ಲ ಚಟುವಟಿಕೆ ಮಾಡ್ಕೊಳ್ಳಿ, ಹಣ್ಣು ಹಂಪಲು ಎಲ್ಲ ಆರಿಸ್ಕೊಂಡು ತಿನ್ನಿ ಅಂತ. ಅವಾಗ ಒಂದು ಕಣ್ಣು ಮುಚ್ಕೊಂಡ್ರೆ ಇನ್ನೊಂದು ಕಣ್ಣು ಚಂದ್ರ, ಅವಾಗೆಲ್ಲನೂ ನೀವು ನಿದ್ದೆ ಮಾಡಿ ಅಂತ. ಆ ಥರ 1 ವಾರ ಮಳೆ ಸುರಿಸ್ತಾನೆ, ಎಲ್ಲ ಮಳೆ ಖಾಲಿಯಾಗಿಬಿಡುತ್ತೆ. ವರ್ಣದೇವ ಹೇಳ್ತಾನೆ, ಇನ್ನು ನನ್ನ ಕೈಲಿ ಏನೂ ಶಕ್ತಿ ಇಲ್ಲ, ಎಲ್ಲ ಶಕ್ತಿ ಮೀರಿ ಎಲ್ಲ ಮಳೆ ಆಯಿತು ಅಂತ. ಇಂದ್ರ ಆವಾಗ ನೋಡ್ತಾನೆ, ಓಹೋ ಇದು ಸಾಧಾರಣವಾದವನಲ್ಲ ಇವನು ಅಂತ ಹೇಳ್ಬಿಟ್ಟು ಕಾಮಧೇನನ್ನು ತಗೊಂಡು ಬಂದು ಕ್ಷೀರದಲ್ಲಿ ಅಭಿಷೇಕ ಮಾಡ್ತಾನೆ. ಗೋವಿಂದ ನಾಮ ಪಟ್ಟಾಭಿಷೇಕ ಮಾಡ್ತಾನೆ. ಗೋವುಗಳನ್ನೆಲ್ಲ ಸಂರಕ್ಷಣೆ ಮಾಡಿದ್ನಲ್ಲ, ಅದಕ್ಕೋಸ್ಕರ ಅವನಿಗೆ ಗೋವಿಂದ ಅಂತ ಹೇಳ್ಬಿಟ್ಟು ಹೆಸರು ಹೇಳಿ ಅವನಿಗೆ ಪಟ್ಟಾಭಿಷೇಕ ಮಾಡ್ತಾನೆ. ತಪ್ಪಾಯಿತು ಅಂತ. ಇದಕ್ಕೆ ಎಷ್ಟು ಚೆನ್ನಾಗಿ ಒಂದು ಅರ್ಥ ಇದೆ ಅಂತ ಹೇಳಿದ್ರೆ, ಹೇಗೆ ಭಗವಂತ ಯಾರನ್ನು ಬಿಡೋದಿಲ್ಲ, ಮಾಯನ್ನು ಅವನು ಮಾಡೋದಕ್ಕೆ ಗೊತ್ತೇ ಆಗೋದಿಲ್ಲ ಹೇಗೆ ಯಾತಕ್ಕೆ ಮಾಡ್ತಾನೆ ಅಂತ. ರಾಮಾವತಾರದಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಹೇಗೆ ಅಂದರೆ ನಮ್ಮನ್ನೆಲ್ಲ ಕಾಪಾಡಬೇಕು ಅಂತ ಕೇಳಿಕೊಂಡು ಶಸ್ತ್ರಗಳನ್ನೆಲ್ಲ ಏನು ಮಾಡ್ತಾನೆ, ಇಂದ್ರಾದಿ ದೇವತೆಗಳೇ ಬೇಡ್ಕೊಂಡಿರೋದು, ಅದಕ್ಕೋಸ್ಕರನೇ ಅವತಾರ ಮಾಡಿರೋದು. ಕಾಡಲ್ಲಿ ದಂಡಕಾರಣ್ಯದಲ್ಲಿ ರಾಮ ಬರ್ತಾ ಇದ್ದಾನೆ ಅಂದರೆ ಇಂದ್ರ ಬರ್ತಾನೆ ಮೇಲಿಂದ ಕೆಳಗಡೆ ಬಂದ್ಬಿಟ್ಟು, ಬಂದಿದ್ದಾನೆ, ಅವತಾರ ಮಾಡಿದ್ದಾನೆ, ಕರದೂಷಣರು ಎಲ್ಲರನ್ನೂ ಸಾಯಿಸ್ತಾನೆ ಅಂತ ಹೇಳ್ಬಿಟ್ಟು ಒಂದಷ್ಟು ಆಯುಧ ತೊಗೊಂಡ್ಬಂದ್ಬಿಟ್ಟು ಅಗಸ್ತ್ಯರ ಹತ್ರ ಕೊಟ್ಬಿಟ್ಟು ಹೋಗ್ತಾನಂತೆ. ರಾಮ ಬಂದಿದ್ದಾನೆ, ಅವನಿಗೆ ಕೊಟ್ಬಿಟ್ಟು ನನ್ನ ಕೆಲಸ ಮಾಡೋಕ್ಕೆ ಹೇಳು ನೋಡಿ. ಇನ್ನೊಂದು ಹೆಜ್ಜೆ ರಾಮ ಬರೋವರೆಗೂ ಕಾಯ್ಕೊಂಡು, ತಗೋಪ್ಪ ಇದೆಲ್ಲ ನಿನ್ನ ಸಹಾಯಕ್ಕಿರಲಿ, ನೀನು ನಮಗೆ ಸಹಾಯ ಮಾಡು ಅಂತ ಕೇಳ್ಕೊಂಬರ್ತಾನೆ. ದುರಂಕಾರ ಅವನಿಗೆ, ಆ ದುರಂಕಾರದಲ್ಲಿ ಹಂಗೆ ಮಾಡ್ತಾನೆ. ಅದು ಹೋಗಲಿ, ಆ ಪಟ್ಟಾಭಿಷೇಕ ಆಗುತ್ತಲ್ಲ, ರಾಮನ ಪಟ್ಟಾಭಿಷೇಕ ಅವಾಗ ಹೇಳಿ ಕಳಿಸಿದ್ರೆ ಎಲ್ಲರಿಗೂ ಇನ್ವಿಟೇಷನ್ ಇರುತ್ತೆ. ಇಂದ್ರ ಬರಲ್ವಂತೆ, ಪ್ರೋಟೋಕಾಲ್ ಯಾರೋ ಒಬ್ಬನು ಕಳಿಸ್ತಾನೆ ರೆಪ್ರೆಸೆಂಟೇಟಿವ್ನ, ಒಂದು ಮುತ್ತಿನ ಹಾರ ಕೊಟ್ಬಿಟ್ಟು ಆ ಹಾರ ಹೇಳ್ಕೊಂಡು ನೋಡ್ತಾನಂತೆ. ರಾಮನಿಗೆ ಚೆನ್ನಾಗಿ ಗೊತ್ತಾಗುತ್ತೆ, ಭಗವಂತ ಅವನಿಗೆ ಗೊತ್ತಿಲ್ಲದೆ ಇರೋದೇನು ನೋಡ್ದ, ಅದನ್ನು ಸೀತೆ ಕೊಡ್ತಾನೆ. ಸೀತೆಗೆ ಅದಕ್ಕೆ ಮೇಲೆ ಅವಳು ಇಂಗಿತವನ್ನು ಅರಿದವಳು. ಕೋಸಲ ದೇಶದಲ್ಲಿರೋರೆಲ್ಲ ಒಂದು ಸ್ಪೆಷಾಲಿಟಿ, ಯಾರ ಮನಸ್ಸಲ್ಲಿ ಏನಿದೆ ಅನ್ನೋದು ಚೆನ್ನಾಗಿ ಗೊತ್ತಿರುತ್ತಂತೆ ಅವರಿಗೆಲ್ಲ. ಇವಳು ಇವಾಗ ಕೋಸಲ ದೇಶದೊಳೆ ಆಗ್ಬಿಟ್ಲಲ್ಲ, ರಾಮ ಯಾತಕ್ಕೆ ಕೊಟ್ಟ ಅಂತ ಚೆನ್ನಾಗಿ ಗೊತ್ತಾಯ್ತು. ಸರಿ, ಅದನ್ನು ಹಾಗೆ ಹನುಮಂತನ ಕೊಟ್ಬಿಟ್ಲ ಹಾರ. ಈ ಹಾರ ನನಗೆ ಯಾಕೆ, ನನಗೇನು ಬೇಕಾಗಿದೆ ಅಂತ ಹೇಳ್ತಾನಂತೆ. ಇಲ್ಲ ನೀನು ತುಂಬ ನಮ್ಗೆ ಉಪಕಾರ ಮಾಡಿದ್ಯಾ, ನಮ್ಮಿಬ್ಬರನ್ನೂ ಸೇರಿಸಿದ್ಯಾ ತಗೊಂಡು. ಇದರೊಳಗೆ ರಾಮ ಇದಾನ ಅಂತ ಕೇಳ್ತಾನಂತೆ. ರಾಮನ? ಹೌದೌದು, ನಾನು ಏನಿದ್ರು ರಾಮ ಎಲ್ಲದರಲ್ಲೂ ನೋಡ್ತೀನಿ. ಇದಾನ ಅಂತ ಒಂದೊಂದೇ ಮಣ್ಣಿನ ಕಿತ್ತಿ ಕಚ್ಚಿ ಆ ಸ್ಥಾನದಲ್ಲೆಲ್ಲ ಬರೀ ಇಂದ್ರ ಕೊಟ್ಟಿದ್ದಲ್ಲ ಹಾರ ಅದರದ್ದೇ. ಪಾಪ ತೊಗೊಂಬಂದು ಪ್ರೆಸೆಂಟೇಷನ್ ಕೊಟ್ಟನಲ್ಲ, ಅವ್ರು ಹೋಗಿ ಇಂದ್ರ ಲೋಕದಲ್ಲಿ ಹೇಳ್ದಂತೆ ಈ ಥರ ಎಲ್ಲ ಮಾಡ್ದ ಅಂತ. ಅದಕ್ಕೋಸ್ಕರ ಯಾಕೆಂದರೆ ಅವನು ಮಾಡಿದ ಅವಮಾನ, ಕರೆದ್ರೆ ಬರಬೇಕು, ರಾಮಚಂದ್ರ ಕರೆದಾಗ ಬರಬೇಕು, ಅವಾಗ ಬರಲಿಲ್ಲ. ಅದಕ್ಕೋಸ್ಕರ ಇವಾಗ ಗೋವಿಂದ ನಾಮ ಪಟ್ಟಾಭಿಷೇಕವನ್ನು ಇವನೇ ಮಾಡ್ತಾನೆ. ಯಾರು? ಇಂದ್ರನೇ, ಅವನೇ ಪಾಪ ಹಾಲಭಿಷೇಕ ಮಾಡಿ ಅವನಿಗೆ ಮರ್ಯಾದೆ ಮಾಡ್ತಾನೆ. ಸೊ ಅದನ್ನೆಲ್ಲ ತೀರಿಸ್ಕೊಳ್ತಾರೆ, ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ ಭಗವಂತನಿಂದ. ಟೈಮ್ ಆಯ್ತಾ? ಮಾಹೇನೆ ಆ ಥರ ತೂಯ ಪೆರುನೀರ್ ತಾಯಿ ಕುಡಲ್ ವಿಳக்கம் செய்த தாமோதரனே ತೂಯೋ ಮಾಯ್ ಬಂದು ತೂ ಮಲರ್ ತೂವಿ ತೊಳೆದು. ಎಷ್ಟೋ ಹೇಳಬೇಕು, ಎಷ್ಟೊಂದು ವಿಷಯಗಳಿದೆ. ಹೇಗೆ ಮಹಾಭಾರತದ ಯುದ್ಧದಲ್ಲಿ ಮಾಯ ಚೇಷ್ಟತೆಗಳನ್ನು ಮಾಡಿ ಪಂಚಪಾಂಡವರನ್ನು ಕಾಪಾಡಿದ್ದು, ಆ ವಿಷಯಗಳೆಲ್ಲ ಇದೆ. ಬೇಕಾದರೆ ನಾಳೆ ಒಂದು ದಿವಸ ಈ ಉಪನ್ಯಾಸ ಇರಲ್ಲ ಅಂತ ಕಾಣುತ್ತೆ. ನಾಡಿದ್ದು ಬೇಗ ಅವಾಗ ಒಂಚೂರು ಹೇಳ್ಕೊಳ್ಳೋಣ, ಏನು ತೊಂದರೆ ಇಲ್ಲ. ಇವತ್ತಿಗೆ ಇದನ್ನು ಮುಗಿಸ್ಕೊಳ್ತೀನಿ. ತೂಯೋ ಮಾಯ್ ಬಂದು ತೂ ಮಲರ್ ತೂವಿ ತೊಳೆದು. ಇಲ್ಲ, ಪವಿತ್ರವಾಗಿ ಬರೋಣ. ತೂ ಮಲರ್, ಪವಿತ್ರವಾಗಿರೋ ಹೂವುಗಳನ್ನೇ ಕೊಡೋಣ. ಆ ಹೂಗಳ ಬಗ್ಗೆನೂ ಹೇಳ್ತಾರೆ. ಹೂಗೆ ಏನು ಪವಿತ್ರತೆ, ಯಾವ ಥರ ಹೂವು ಕೊಡಬೇಕು, ಹೇಗೆ ಅರ್ಚನೆ ಮಾಡಬೇಕು ಎಲ್ಲವನ್ನು ತಿಳಿಸ್ಕೊಡ್ತಾರೆ. ಸಣ್ಣ ಸಣ್ಣ ವಿಷಯಗಳು, ಆದರೆ ಗಾಢವಾದ ಅರ್ಥ. ಯಾಕೆ ಅಂತ ಹೇಳಿದ್ರೆ, ಹೂ ನಮ್ಮ ಹತ್ರ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಕೊಂಡ್ಕೊಂಡಿರೋ ಹೂ ಚೆನ್ನಾಗಿಲ್ಲದೆ ಹೋದರೆ, ಅಥವಾ ಯಾರು ಕಟ್ಟಿರೋ ಯಾವುದೋ ಕೂದಲೋ ಇನ್ಯಾವುದೋ ಒಂದು ಶೇಷ ಪದಾರ್ಥಗಳೆಲ್ಲ ಅದರಲ್ಲಿ ಸೇರಿದರೆ, ಅನುಮಾನ ಬಂದರೆ, ನಿಮಗೆ ಯಾರೋ ಮುಡ್ಕೊಂಡಿರೋ ಹೂ ಥರ ಇದೆ. ಎಷ್ಟೋ ಸತಿ ಹೇಳ್ತಾರೆ, ಇವಾಗ ತುಂಬ ಹೂಗಳನ್ನೆಲ್ಲ ರಾಶಿಯಾಗಿ ಹೆಣಗಳ ಮೇಲೆ ಹಾಕೋಕ್ಕೆ ತೊಗೊಂಡೋಗಿರ್ತಾರಲ್ಲ, ಅದನ್ನೆಲ್ಲ ವಾಪಸ್ ಹಾಗೆ ಸ್ಮಶಾನದಿಂದ ತೊಗೊಂಡು ರೀಸೈಕಲ್ ಹಾರಗಳನ್ನು
ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ಮಾರೋರು ಏನು ಮಾಡ್ತಾರೆ ಅಂತ ಹೇಳೋಲ್ಲ. ಅದಕ್ಕೆ ಶ್ರೇಷ್ಠವಾದ ಹೂ ಯಾವುದು ಅಂತ ಹೇಳಿದ್ರೆ ಮನೇಲಿ ಬಿಟ್ಟಿದ್ದು ಅಂತ ಹೇಳ್ತಾರೆ. ಅದೂ ಸಿಗ್ಲಿಲ್ವಾ, ನಮ್ಮ ಮನೇಲಿ ಗಿಡ ಇಲ್ವಾ, ಪಟ್ಟಣವಾಸದಲ್ಲಿ ಬೆಳೆಸೋಕ್ಕಾಗಲ್ಲ ಅಂದ್ರೆ ಕೈಯನ್ನೇ ಈಗ ಜೋಡಿಸಿ, ಇದೇ ಒಂದು ತಾವರೆ ಮಗು ಥರ ಆಗುತ್ತೆ. ತೂಯೋಮ ಅದಕ್ಕೆ ವಿಂಟ್ ವಾಡ ಮಲರಿಟ್ಟು ನೀರಿನಂಜು ಮೇನ್ ಭಗವಂತ ಬಾಡದೇ ಇರೋ ಹೂವಲ್ಲಿ ಅರ್ಚನೆ ಮಾಡಿ ಅಂತ. ಯಾವುದು ಬಾಡದೇ ಇರೋ ಹೂ? ಮಂತ್ರಪುಷ್ಪ. ಅದಕ್ಕೆ ವೇದಗಳೆಲ್ಲ ಮಂತ್ರಪುಷ್ಪ ಹೇಳ್ತಾರಲ್ಲ, ಎಷ್ಟೊಂದು ವಿಷಯ ತಿಳಿಸ್ಕೊಡ್ತಾಳೆ. ನೋಡೋಕ್ಕೆ ಸುಮ್ಮನೆ ಒಂದು ಪಾಶ್ರ ಹಾಡ್ದಂಗಿರುತ್ತೆ, ಆದರೆ ಅದನ್ನೆಲ್ಲ ಯಾವ್ಯಾವ ಥರ ಹೂವು, ಅಹಿಂಸಾ ಪ್ರಥಮ ಪುಷ್ಪಂ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಇದರಲ್ಲಿ ಹೇಳ್ಕೊಳ್ಳೋಣ. ಯಾಕಂದರೆ ಅಂಥ ವಿಷಯಗಳೆಲ್ಲ ನಾವು ತಿಳ್ಕೊಳ್ಬೇಕು. ಯಾವಾಗಲೂ ಯಾವುದೋ ಒಂದು ಮೌಢ್ಯ ಇರುತ್ತೆ, ನಾವು ಕೊಡೋದೇ ತುಂಬ ಚೆನ್ನಾಗಿರುತ್ತೆ, ನಾವು ಮಾಡೋದೇ ಇದು ಅಂತ. ಅದ್ರ ವಿಷಯಕ್ಕೆ ಇದ್ರ ಎರಡೇ ರಿಲಿಜನ್ನಲ್ಲಿ ಒಂದು ನಾವು ತಿಳ್ಕೊಳ್ಬೇಕು. ರಿಲಿಜನ್ ಬೇರೆ, ಡಾಗ್ಮಾಸ್ ಬೇರೆ. ರಿಲಿಜನ್ ಅಂತ ಹೇಳಿದ್ರೆ ಭಕ್ತಿಯಿಂದ ಭಗವಂತನಿಗೆ ಒಂದು ಸಮರ್ಪಣೆ ಮಾಡಬೇಕಾದ್ರೆ ಸನಾತನ ಧರ್ಮದಲ್ಲಿ ಏನು ಹೇಳಿದೆಯೋ ಆ ದಾರಿನಲ್ಲಿ ನಾವು ಹೋಗುವಂಥದ್ದು. ಡಾಗ್ಮಾಸ್ ಅಂತ ಹೇಳಿದ್ರೆ ಸುಮ್ಮನೆ ಡಂಬಾಟಕ್ಕೆ ಬೇರೆಯವ್ರಿಗೆ ತೋರ್ಸೋಕ್ಕೆ ಎಲ್ಲ ಮಾಡ್ತಾರಲ್ಲ, ಡಂಬಾಚಾರ ಇದೆಯಲ್ಲ, ಅದಕ್ಕೆ ಡಾಗ್ಮಾಸ್ ಅಂತ ಹೇಳ್ತಾರೆ. ಆದರೆ ಜನಗಳು ಹೆದರ್ಕೊಳ್ಳೋದು ಅದಕ್ಕೇನೆ, ಆ ಡಂಬಾಚಾರಕ್ಕೆ ಹೆದರ್ಕೊಳ್ಳೋದು. ಹಿಂಗೆ ಮಾಡಿಬಿಟ್ರೆ ಏನಾಗ್ಬಿಡುತ್ತಂತೆ, ಅಮಾವಾಸ್ಯೆ ದಿವಸ ಇದು ಮಾಡಬಾರ್ದಂತೆ, ಇದು ಅಮಾವಾಸ್ಯೆ ದಿವಸ ಏನಾದರೂ ಮಾಡಿ ಫಸ್ಟು ತರ್ಪಣಾಗಿರೋದ ಮಾಡಿ ಆಮೇಲೆ ಏನಾಗತ್ತೆ ಅನ್ನೋದು ನೋಡೋಣ. ಆ ಥರ ಆ ಡಾಗ್ಮ್ಯಾಟಿಕ್, ಅದು ಇಂಗ್ಲೀಷ್ನಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ, ತೋರಿಕೆಗೆ ಮಾಡ್ತಾರಲ್ಲ ಅದು. ಅದರಿಂದ ನಮ್ಮ ಧರ್ಮ ಉಳಿಯೋದಿಲ್ಲ. ಪ್ರತಿಯೊಬ್ಬರು ನಮ್ಮ ಧರ್ಮದ ಮೇಲೆ ವಿಶ್ವಾಸ ಇರಬೇಕು, ಮಾಡಬೇಕು, ನಮ್ಮ ಮುಂದಿನ ಪೀಳಿಗೆ ಅದನ್ನು ಕಲ್ತ್ಕೊಳ್ಬೇಕು ಅನ್ನೋದು ನೋಡ್ತಾ ಇರ್ಬೇಕು ನಾವು. ಆವಾಗಲೇ ನಮ್ಮ ಧರ್ಮ ಬೆಳೆಯೋದು. ಬರೀ ನಾವು ಒಬ್ಬರೇ ಮಾಡ್ತಿರ್ತೀವಿ, ನಮಗೆ ಮಾತ್ರ ಇರಲಿ ಅಂತ ನಾವು ಇಟ್ಕೊಂಡ್ಬಿಟ್ರೆ ಅದಕ್ಕೆ ಬ್ರಾಹ್ಮಣರಿಗೆಲ್ಲ ಓದುವಿತ್ತು ಅಧ್ಯಯನ ಅಧ್ಯಾಪನ ಅದನ್ನೆರಡೂ ಇಟ್ಕೊಂಡಿದ್ರು. ಅವರು ಓದಲೂಬೇಕು, ಹೇಳ್ಕೊಡ್ಲೂಬೇಕು. ಆ ಥರ ಏನು ಶತಮಕಮಣಿ ನೀಲ ಚಾರು ಕಲ್ಹಾರ ಹಸ್ತ ಸ್ತನಭರ ನಮಿತಾಂಗಿ ಸಾಂದ್ರ ವಾತ್ಸಲ್ಯ ಸಿಂಧು ಅಲಕ ವಿನಿಹಿತಾಭಿ ಸದ್ವಿರಾ ಕೃಷ್ಣನಾಥ ವಿಲಸತು ಹೃದಿ ಗೋದ ವಿಷ್ಣು ಚಿತ್ತ